ಶ್ರೀ ಅಖಿಲ ಹವ್ಯಕ ಮಹಾಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಹನೀಯರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇದ್ದೇನೆ. ಹವ್ಯಕ ಹಬ್ಬ ನಮ್ಮ ಭಾರತೀಯ ಹಿಂದೂ ಆಚಾರ ವಿಚಾರ, ಆಹಾರ ವಿಹಾರ, ಸಂಸ್ಕೃತಿ ಸಂಸ್ಕಾರದ ಒಳನೋಟಗಳನ್ನ ಕೊಡ್ತಾ ಅದರ ಬೇರುಗಳ ಸತ್ವವನ್ನ ವಿದ್ವತ್ಪೂರ್ಣ ಆಚರಣೆಗಳೊಂದಿಗೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತ ಒಂದು ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಂಸ್ಕಾರ ದರ್ಶನ, ಕಲಾ ಸಂಸ್ಕಾರ, ಸ್ಪರ್ಧಾ ಸಂಸ್ಕಾರ, ಆಹಾರ, ಊಟೋಪಚಾರಗಳೊಂದಿಗೆ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಈ ಸಭೆಯ ವೇದಿಕೆ ನಾಡಿನ ಅನೇಕ ವಿದ್ವಾಂಸರಿಂದ, ಜ್ಞಾನಿಗಳಿಂದ, ವಿಚಾರವಂತರ, ಹಿರಿಯರ ಉಪಸ್ಥಿತಿ ಮತ್ತೆ ಮಾತುಗಳಿಂದ ಆಶೀರ್ವದಿಸಲ್ಪಟ್ಟಿರುವಂತಹ ಒಂದು ಮಹತ್ವದ ವೇದಿಕೆ ಅಂತ ನಾನು ಅಂತೇನೆ. ಸಂಸ್ಕಾರ ದರ್ಶನದಲ್ಲಿ ಶ್ರೀ ಶ್ರೀ ನಿರ್ಭಯಾನಂದ ಸ್ವಾಮೀಜಿಯವರಾಗಿರಬಹುದು, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ನಂತಹ ಇನ್ನೂ ಅನೇಕ ಜ್ಞಾನಿ ವಾಗ್ಮಿಗಳು ಮಾತನಾಡಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಶರ್ವಪಿಳ್ಳಿ ಅಯ್ಯಂಗಾರ್ ಅವರು ನನ್ನ ನಂತರ ಮಾತನಾಡೋದಕ್ಕೆ ಬಂದು ಎದುರು ಕೂತಿದ್ದಾರೆ. ಅದ್ರ ತನಕ ಧೈರ್ಯವಾಗಿ ಕೂತಿದ್ದೆ, ಒಂದ್ 10 ನಿಮಿಷ ನಾನು ಮಾತಾಡ್ಬೋದು, ಏನ್ ತೊಂದ್ರೆ ಇಲ್ಲ ಅಂತ. ಅವ್ರು ಬಂದು ನನ್ ಮುಂದೆ ನಿಂತ್ಕೊಂಡ ತಕ್ಷಣ 5 ನಿಮಿಷಕ್ಕೆ ಮುಗಿಸ್ಬಿಡ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಇಂಥ ದಿಗ್ಗಜರಿರುವಂತಹ ವೇದಿಕೆಯಲ್ಲಿ ನನ್ನಂತಹ ಕಿರಿಯರಿಗೂ ಕೂಡ ಒಂದು ಸದವಕಾಶವನ್ನ ಕೊಟ್ಟು ನೀನು ಕೂಡ ಬಂದು ಒಂದೆರಡು ಮಾತುಗಳನ್ನ ಆಡುವಂತ ಅವಕಾಶವನ್ನ ಕೊಟ್ಟಿರುವಂತ ಹವ್ಯಕ ಮಹಾಸಭಾ ಬಳಗಕ್ಕೆ, ವಿಶೇಷವಾಗಿ ಅಧ್ಯಕ್ಷರಾದಂತಹ ಡಾಕ್ಟರ್ ಗಿರಿಧರ್ ಕಜೆ ಅವರಿಗೆ ನನ್ನ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಸ್ತ್ರೀಯರಿಗೆ ಸಂಸ್ಕಾರ ಸೂತ್ರ, ಈ ವಿಷಯದಲ್ಲಿ ಬಹಳ ದೊಡ್ಡ ಓದಿನ ಹರಿವು ಅಥವಾ ಜ್ಞಾನ ನನಗೆ ಇಲ್ಲದೆ ಹೋದ್ರೂ ಕೂಡ ಜೀವನಾನುಭವದ ಆಧಾರದ ಮೇಲೆ ನಾನು ಒಂದು ಕುಟುಂಬದ ಹೆಣ್ಣು ಮಗಳು, ಒಂದು ಮನೆಯ ಸೊಸೆ, ಒಬ್ಬ ಮಗಳ ತಾಯಿಯಾಗಿ, ಮತ್ತೊಬ್ಬ ತಮ್ಮನ ಅಕ್ಕಳಾಗಿ, ಮತ್ತೆ ಬ್ರಾಹ್ಮಣ ಕುಟುಂಬದ ಎಲ್ಲ ಸಂಸ್ಕಾರದೊಂದಿಗೆ ಬೆಳೆದು ಬಂದಂತಹ ಒಂದು ಹೆಣ್ಣು ಮಗಳಾಗಿ ಈ ವಿಷಯದಲ್ಲಿ ನನ್ನ ಅನುಭವದ ಮಾತುಗಳನ್ನೇ ಹೇಳಿದ್ರು ಕೂಡ ಅದು ಸಮಯೋಚಿತವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಈ ವೇದಿಕೆ ಮೇಲೆ ಬಂದು ನಿಂತ್ಕೊಳ್ಳೋದಕ್ಕೆ ಧೈರ್ಯ ಮಾಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಈ ಮಾತುಗಳು ಯಾವುದೇ ಅಪಭ್ರಂಶವಾಗಿದೆ ಸರಸ್ವತಿ ನನ್ನ ನಾಲಿಗೆ ಮೇಲೆ ನಿಂತು ನಿಮ್ಮೆಲ್ಲರನ್ನ ಗೌರವದಿಂದ ಮಾತನಾಡಿಸುವಂತಹ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ವೇದಿಕೆಗೆ ಕೃತಜ್ಞಳಾಗಿದ್ದೇನೆ. ಈ ಸಂಸ್ಕಾರ ಅಂದ್ರೇನು ಅಂತ ನಾವು ನೋಡಕ್ ಹೋದ್ರೆ ಒಬ್ಬರ ವ್ಯಕ್ತಿತ್ವವನ್ನ, ನಡವಳಿಕೆಯನ್ನ ರೂಪಿಸುವಂತ ಒಂದು ಅಂಶ ಅಂತ ಹೇಳ್ತಾರೆ. ಇದು ಪೂರ್ವದಿಂದ ಪಡೆದು ಬಂದಂತ ಅನುಭವಗಳಾಗಿರಬಹುದು, ನಂಬಿಕೆಗಳಾಗಿರಬಹುದು, ಬದುಕಿನ ಮೌಲ್ಯ, ಧರ್ಮ, ಆಚರಣೆಗಳು, ಸಂಪ್ರದಾಯಗಳು, ಆಹಾರ, ಉಡುಗೆ ತೊಡುಗೆ, ಭಾಷೆ, ಇವೆಲ್ಲವೂ ಕೂಡ ಸಂಸ್ಕಾರವೇ. ಯಾವುದೇ ಧರ್ಮದಲ್ಲೂ ಕೂಡ ಅಥವಾ ಯಾವುದೇ ದೇಶದಲ್ಲೂ ಯಾವುದೇ ಕಾಲಮಾನದಲ್ಲೂ ಸಿಗದಂತ ಉತ್ಕೃಷ್ಟ ದೈವಿಕ ಸ್ಥಾನವನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಸ್ತ್ರೀಯರಿಗೆ ಆಕೆಯನ್ನ ಶಕ್ತಿ ಸ್ವರೂಪಿಯಾಗಿ, ಮಾತೃ ಸ್ವರೂಪಿಯಾಗಿ, ಅರ್ಧಾಂಗಿನಿ, ಗೃಹಲಕ್ಷ್ಮಿಯಾಗಿ ನೋಡುವಂತಹ ಸಂಸ್ಕಾರವನ್ನ ಭಾರತದಲ್ಲಿ ಹುಟ್ಟುವಂತಹ ಪ್ರತಿ ಹೆಣ್ಣು ಮಗುವಿಗೂ ಅದು ಹುಟ್ಟಿನಿಂದಲೇ ಸಿಕ್ಕಿಬಿಡುತ್ತೆ ಅಂದ್ರೆ ನಾವು ಎಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತ ನಾವು ಹೆಮ್ಮೆ ಪಡಬೇಕು. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಾದ್ರಿಯ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನಗಳು ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗಿರ್ತಾರೆ. ಯಾವ ಮನೆಯಲ್ಲಿ ಸ್ತ್ರೀಯರು ಗೌರವಿಸಲ್ಪಡುವುದಿಲ್ವೋ ಅಲ್ಲಿ ಮಾಡುವಂತಹ ಎಲ್ಲ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತವೆ ಅಂತ ಮನುಸ್ಮೃತಿ ಹೇಳುತ್ತೆ. ಮನುಸ್ಮೃತಿ ರಚಿತವಾದದ್ದು ಬಹುಶಃ 2ನೇ ಅಥವಾ 3ನೇ ಶತಮಾನದಲ್ಲಿ ಅಂತ ಹೇಳ್ಬೋದು. ಜಗತ್ತಿನ ಅನೇಕ ನಾಗರಿಕತೆಗಳು ಇನ್ನು ಕಣ್ಣೇ ಬಿಟ್ಟಿರದಂತಹ ಕಾಲದಲ್ಲಿ ಮನುಸ್ಮೃತಿ ಸಹಪತಿಗಳಾದಂತಹ ಒಬ್ಬ ಹೆಣ್ಣು ಮಗಳನ್ನ ಎಷ್ಟು ಗೌರವದಿಂದ ನಡೆಸ್ಕೊಳ್ಬಹುದು ಅನ್ನುವಂತಹ ಒಂದು ಜ್ಞಾನವನ್ನ ಮನುಕುಲಕ್ಕೆ ಕೊಡಬಹುದು ಅಂತಾದ್ರೆ ನಮ್ಮ ಹಿಂದೂ ಧರ್ಮ ಎಷ್ಟು ವಿಶೇಷವಾದದ್ದು. ನಾವು ಎಂತ ಅದ್ಭುತವಾದ ಒಂದು ಭರತ ಭೂಮಿಯಲ್ಲಿ, ಎಂತ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅನ್ನುವಂತ ಹೆಮ್ಮೆ ಮೊದಲು ನಮಗೆ ಹುಟ್ಟಿದಂದಿನಿಂದ ಬರಬೇಕು ಅಂತ ನಾನು ಹೇಳ್ತೇನೆ.
ನಾವೆಲ್ಲರೂ ಕೂಡ ಪಾಶ್ಚಾತ್ಯೀಕರಣಕ್ಕೆ ಮಾರು ಹೋಗ್ತೇವೆ ಎಷ್ಟೊಂದು ಬಾರಿ. ವೇಷಭೂಷಣ ಆಗಿರಬಹುದು, ಮಾತಾಗಿರಬಹುದು, ನಡವಳಿಕೆ ಆಗಿರಬಹುದು, ಎಲ್ಲೋ ಒಂದು ಕೀಳರಿಮೆ ನಮ್ಮಲ್ಲಿ. ಆದ್ರೆ ನಮ್ಮ ಸನಾತನ ಧರ್ಮ, ನಾವು ನಡೆದು ಬಂದ ದಾರಿ, ನಮ್ಮ ಪುರಾಣದ ಕಥೆಗಳು, ಇದೆಲ್ಲವನ್ನ ಸರಿಯಾದ ಅರ್ಥದಲ್ಲಿ ನಾವು ತಿಳ್ಕೊಂಡಾಗ ಹುಟ್ಟಿದಂದಿನಿಂದ ನಮ್ಮ ಬಗ್ಗೆ ನಮಗೆ ಒಂದು ದೊಡ್ಡ ಹೆಮ್ಮೆ ಇರುತ್ತೆ. ನಾವು ಇಂಥವರು ಅನ್ನುವಂತಹ ಒಂದು ಅಸ್ತಿತ್ವದೊಟ್ಟಿಗೆ, ಆ ಕ್ಷಮತೆಯೊಂದಿಗೆ ನಾವು ಬದುಕ್ತೇವಲ್ಲ, ಅಲ್ಲಿ ಯಾವುದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಬೆಳಗಾಗೆದ್ದು ಕಣ್ಣು ಬಿಡ್ತಾನೆ ನಾವು ಹಸ್ತವನ್ನು ಮುಚ್ಚಿಕೊಳ್ತಾ ಏನ್ ಹೇಳ್ತೀವಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನ. ಅಂದ್ರೆ ಬೆಳಗಾಗೆದ್ದು ನಾವು ಜ್ಞಾಪಿಸ್ಕೊಳ್ಳೋದು ಶಕ್ತಿ ಸ್ವರೂಪಿಣಿಯಾದ ದೇವಿಯನ್ನ. ಇಲ್ಲೂ ಕೂಡ ಹೆಣ್ಣು ಮಗಳಿಗೆ ಅಂತ ಪವಿತ್ರ ಸ್ಥಾನವನ್ನ, ಶಕ್ತಿ ಸ್ವರೂಪಿಣಿಗೆ ಅಂತ ಪವಿತ್ರ ಸ್ಥಾನವನ್ನ ನೀಡಿದ್ದೇವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ, ಶಕ್ತಿ ರೂಪೇಣ, ಕಾಂತಿ ರೂಪೇಣ, ದಯಾ ರೂಪೇಣ ಅಂತ ಎಲ್ಲ ಸದ್ಗುಣಗಳನ್ನ ಸ್ತ್ರೀಯರಲ್ಲಿ ಕಂಡು ಗೌರವಿಸಿ ಆಕೆಗೆ ಪೂಜ್ಯ ಸ್ಥಾನವನ್ನ ದಿನವೂ ನೀಡುವಂತ ಸತ್ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ. ಇನ್ನು ಇಷ್ಟೆಲ್ಲ ವಿಶಿಷ್ಟ ಗುಣಗಳನ್ನ ಧರಿಸಿಯೇ ಜನಿಸುವಂತ ಹೆಣ್ಣು ಮಗು ಶಕ್ತಿ ಸ್ವರೂಪಿಣಿಯಾಗೆ ಹುಟ್ಟುತ್ತಾಳೆ ಅನ್ನೋದು ನನ್ನ ನಂಬಿಕೆ. ಹೀಗಾಗಿ ನಾನು ಪುರುಷನಿಗೆ ಸಮಾನವಾದವಳು, ಈಕ್ವಾಲಿಟಿ ಫಾರ್ ವುಮೆನ್, ಅಥವಾ ನಾವೇನು ಪುರುಷರಿಗೆ ಕಡಿಮೆ ಅಲ್ಲ, ಮೈ ಬಾಡಿ ಮೈ ರೈಟ್ ಅಂತೆಲ್ಲ ಮಾತಾಡ್ತೀವಲ್ಲ, ಇದೆಲ್ಲ ಪಾಶ್ಚಾತ್ಯೀಕರಣದ ಒಣ ಹೇಳಿಕೆಗಳು ಅಂತ ನಾನು ಹೇಳ್ತೇನೆ. ಹೆಣ್ಣು ದೈವಿ ಸ್ವರೂಪಿಯಾಗಿರ್ಬೇಕಾದ್ರೆ ನಾನು ಪುರುಷನಿಗೆ ಸಮಾನಳು ಅಂತ ಹೇಳುವಂತ ಅವಕಾಶವೇ ಅಲ್ಲಿಲ್ಲ. ಹೆಣ್ಣನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಗಂಡು ನೀನು ಮಾತೆ, ನೀನು ದೈವ ಅಂತ ಗೌರವಿಸ್ಬೇಕಾದ್ರೆ, ಇಲ್ಲ ನಾನು ನಿನಗೆ ಸಮಾನಳು ಅಂತ ಕೆಳಗೆ ಬರುವಂತ ಪ್ರಯತ್ನವನ್ನ ಹೆಣ್ಣು ಮಾಡ್ತಾರೆ. ಇದು ಬೇಕಾ? ನಮ್ಮ ಧರ್ಮ ಅಥವಾ ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವ ನಮಗೆ ಚೆನ್ನಾಗಿ ಅರ್ಥವಾದಾಗ ನಮ್ಮಲ್ಲಿ ಈ ಗೊಂದಲಗಳೇ ಇರೋದಿಲ್ಲ. ನಾನು ನಿನಗೆ ಸಮಾನಳು, ನಾನು ಯಾಕೆ ಕೆಲಸ ಮಾಡ್ಬೇಕು, ನೀನ್ ಯಾಕೆ ಇದನ್ನು ಮಾಡೋದಿಲ್ಲ, ಇಂಥ ಗೊಂದಲಗಳನ್ನ ಮೀರಿದಂತ ಒಂದು ದೈವಿಕ ಪ್ರಭೆ ಆ ಹೆಣ್ಣು ಮಗಳಲ್ಲಿ ಹುಟ್ಟಿದಂದಿನಿಂದ ಬೆಳೆಸ್ತಾ ಇರುತ್ತೆ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಹುಟ್ಟಿದಂದಿನಿಂದ ಈ ಪ್ರಭೆ ಇದ್ದೇ ಇರುತ್ತೆ. ತಂದೆ ತಾಯಿಗಳಾಗಿ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಅವರಿಗೆ ಒಂದು ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಅವರು ಆ ಪ್ರಭೆಯನ್ನ ಗುರುತಿಸಿಕೊಳ್ಳೋದಕ್ಕೆ, ತಮ್ಮ ಅಸ್ತಿತ್ವವನ್ನ ಗುರುತಿಸಿಕೊಂಡು ಅದರಂತೆ ಬದುಕುವುದಕ್ಕೆ ಬೇಕಾದಂತ ಸತ್ಸಂಸ್ಕಾರವನ್ನ ಅವರಿಗೆ ಕೊಡಬೇಕು. ಅವರನ್ನ ಒಂದು ಒಳ್ಳೆ ವಿಧಿವಿಧಾನದಲ್ಲಿ ಬೆಳೆಸಿದಾಗ ಸಂಪೂರ್ಣವಾಗಿ ತಾವು ಯಾರು, ನನ್ನ ಜೀವನದ ಗುರಿ ಏನು, ನನ್ನ ಧರ್ಮವೇನು, ಇದೆಲ್ಲವೂ ಕೂಡ ಆ ಹೆಣ್ಣು ಮಗಳಿಗೆ ಅರ್ಥವಾಗ್ತಾ ಹೋಗುತ್ತೆ ಅಂತ ನಾನು ಅನ್ಕೋತೇನೆ. ಅವ್ರು ಹೊಸತೇನೋ ಆಗ್ಬೇಕಾಗಿಲ್ಲ, ಅವ್ರ ಒಳಗಿರುವಂತಹ ಬೆಳಕನ್ನ ಅವರು ಕಂಡುಕೊಂಡಾಗ ಆ ಹೆಣ್ಣು ಮಕ್ಕಳು ಸತ್ಸಂಸ್ಕಾರದಲ್ಲೇ ಹುಟ್ಟಿರ್ತಾರೆ. ನಾವು ಮತ್ತೆ ಆ ಬೆಳಕನ್ನ ಕಂಡುಕೊಳ್ಳೋದಕ್ಕೆ ತಂದೆ ತಾಯಿಗಳಾಗಿ, ಕುಟುಂಬದವರಾಗಿ ಅವರಿಗೆ ಸಹಾಯ ಮಾಡಬೇಕು ಅಷ್ಟೇ. ಅಂಥ ಪೂರಕ ವಾತಾವರಣ ಪ್ರತಿ ಮನೆಯಲ್ಲೂ ಕೂಡ ಇರಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪೂರ್ವಕವಾಗಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ವೇದ ಕಾಲದಲ್ಲಿ ಗಾದಿ ವಾಚಕ್ನವಿ ಮಹರ್ಷಿ ಯಜ್ಞರೊಂದಿಗೆ ತತ್ವ ಚರ್ಚೆಯನ್ನ ಮಾಡ್ತಾ ಇದ್ದಂತಹ ತತ್ವಜ್ಞಾನಿ ಅಂತ ಹೇಳ್ತಾರೆ. ಇನ್ನು ಮೈತ್ರೇಯಿ ಧನಕ್ಕಿಂತ ಜ್ಞಾನವೇ ಶ್ರೇಷ್ಠ ಅಂತ ಸಾರಿದಂತ ಒಬ್ಬ ಉತ್ಕೃಷ್ಟ ಸ್ತ್ರೀ. ಲೋಪಮುದ್ರ ಋಗ್ವೇದದಲ್ಲಿ ಮಂತ್ರಗಳನ್ನ ರಚಿಸಿದಂತಹ ಋಷಿಗೆ ಸಾವಿರಾರು ವರ್ಷಗಳಿಂದ ಹೆಣ್ಣು ಮಕ್ಕಳು ಯಾವುದೇ ಕ್ಷೇತ್ರದಲ್ಲೂ ತಮ್ಮನ್ನು ತಾವು ಅದ್ಭುತವಾಗಿ ನಿರೂಪಿಸುತ್ತಾ ಬರ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಒಳ್ಳೆಯ ವಿದ್ಯಾಭ್ಯಾಸ, ಸಂಸ್ಕಾರ, ಮನೆಯ ವಾತಾವರಣ ನೀಡಿದಾಗ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ವಿಶ್ವ ಮಟ್ಟಕ್ಕೆ ಹೊಳೆಯುವಂತಹ, ಬೆಳೆಯುವಂತಹ ಸಾಮರ್ಥ್ಯ ಇದೆ. ಅಂತಹ ಪೂರಕ ವಾತಾವರಣವನ್ನು ಸೃಷ್ಟಿಸಿಕೊಡುವಂತಹ ತಂದೆ ತಾಯಿಗಳು, ಕುಟುಂಬದವರು ನಾವಾಗಬೇಕು. ಈಗ ಸಂಸ್ಕಾರ ಅಂದ್ರೆ ಆಚರಣೆ, ಉಡುಗೆ ತೊಡುಗೆ ಅಥವಾ ಮುಂತಾದ ಭಾಷೆ, ಎಲ್ಲಾ ವಿಷಯಗಳು ಅಂತ ಹೇಳಿದೆ. ಅದೇ ನಿಟ್ಟಿನಲ್ಲಿ ಮಾತಾಡ್ತೀನಿ. ನಮ್ಮ ಆಚರಣೆಗಳನ್ನೇ ತಗೊಳ್ಳಿ. ಬೆಳಗಾಗೆದ್ದು ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದಾಗಬಹುದು, ಹಬ್ಬಗಳ ಔಚಿತ್ಯ ಆಗಬಹುದು, ಅತಿಥಿಗಳನ್ನ ಆಧರಿಸುವಂತಹ ರೀತಿ, ಅಡಿಗೆ ಮನೆಯಲ್ಲಿ ಇರಬೇಕಾದಂತ
ಶುಚಿ, ರುಚಿ, ತಾದಾತ್ಮತೆ ಇದೆಲ್ಲವೂ ಮಕ್ಕಳಿಗೆ ಹಂತ ಹಂತವಾಗಿ ಮನೆಯಲ್ಲಿ ಆಚರಣೆಗಳ ಮೂಲಕ ಬರಬೇಕಾದಂತಹ ಒಂದು ಸಂಸ್ಕಾರ ಅಥವಾ ವಿಧಿ. ಇದನ್ನ ಯಾವುದೋ ಒಂದು ದಿವಸ ಹಬ್ಬದ ಹಿಂದಿನ ದಿವಸ ನಾನು ನನ್ನ ಮಗಳನ್ನ ನಿಲ್ಲಿಸ್ಕೊಂಡು ನಾಳೆ ಹಬ್ಬ ನೀನ್ ಬೇಗ ಎದ್ದೋಳ್ಬೇಕು, ನಾಳೆ ಹಬ್ಬ ನೀನು ಭಾರತೀಯ ಉಡುಗೆ ತೊಡುಗೆಯನ್ನೇ ಹಾಕೋಬೇಕು, ಚೂಡಿದಾರ್ ಹಾಕೋಬೇಕು, ಶಾರ್ಟ್ಸ್ ಹಾಕೊಂಡು ಕೆಳಗೆ ಇಳಿಬೇಡ, ನಾಳೆ ಹಬ್ಬ ಅಂತ ಹಿಂದಿನ ದಿವಸ ನಾನು ನಿಂತ್ಕೊಂಡು ಮಾಡಿದ ಉಪದೇಶ ಖಂಡಿತ ಯಾರಿಗೂ ಆಗೋದಿಲ್ಲ. ಅದು ನನ್ನ ಮನೆಯ ಜೀವನ ಕ್ರಮ ಆಗಿದ್ರೆ ಮಾತ್ರ. ನಾನು ಏಳ್ಸಕ್ಕೂ ಮುಂಚೆ ನನ್ನ ಮಗಳು 6 ಗಂಟೆಗೆ ಎದ್ದು ಶುಚಿಗೂತಳಾಗಿ ಅಮ್ಮ ನಿನ್ಗೆ ಏನಾದ್ರೂ ಸಹಾಯ ಮಾಡ್ಲಾ ಅಂತ ಬಂದು ನಿಂತ್ಕೊಳ್ಳುವಂತ ಸಂಸ್ಕಾರ ಅದು ನನ್ನ ಮನೆಯ ಆಚರಣೆಯಲ್ಲಿ ಇದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ತಲುಪೋದಕ್ಕೆ ಸಾಧ್ಯ. ಆದ್ರೆ ನಾವಿವತ್ತು ನಮ್ಮ ಕೆಲಸದ ಧಾವಂತಗಳಾಗಬಹುದು, ನಮ್ಮ ದೈನಂದಿನ ಹಬ್ಬಹಬ್ಬಿಗಳಲ್ಲಿ ಸಂಸ್ಕಾರಗಳನ್ನೆಲ್ಲ ಬಹುಶಃ ಹಬ್ಬಗಳಿಗೆ ಮೀಸಲಾಗಿರಿಸಿದ್ದೇವೆ ಅಂತ ನಾನು ಅನ್ಕೋತೀನಿ. ಹಬ್ಬದ ದಿವಸ ಮಾತ್ರ ಮನೆ ಮುಂದೆ ಒಂದು ಶುದ್ಧವಾದ ಅಥವಾ ಚಂದದ ರಂಗೋಲಿ ಹಾಕ್ಬಿಟ್ರೆ ಅವತ್ತು ಹಬ್ಬ ಅಂತ ಗೊತ್ತಾಗುತ್ತೆ. ಬೇರೆ ದಿವಸ ಪೇಂಟ್ ಅಲ್ಲಿ ಇಟ್ಬಿಟ್ರೆ ಸಾಕು, ನೀರ್ ಹಾಕ್ಬಿಟ್ರೆ ಈಸಿ ಅಲ್ವಾ. ಪೇಂಟ್ ಇಟ್ಬಿಟ್ರೆ ದಿನ ನೀರ್ ಹಾಕಿದ್ರೆ ಸಾಕು. ಆ ನೀರನ್ನು ಕೆಲಸದವಳು ಬಂದು ಹಾಕ್ಬೇಕು, ನನಗ್ ಬಿಡುವಿಲ್ಲ, ಯಾಕಂದ್ರೆ ನಾನು 7:30 ಅಥವಾ 8 ಗಂಟೆಗೆ ಹೊರಡ್ಬೇಕಲ್ಲ ಆಫೀಸ್. ಇಂಥ ಮನಸ್ಥಿತಿ ನಮ್ಮಲ್ಲಿ ಇರೋವರೆಗೆ ಬಹುಶಃ ನಮ್ಮ ಹುಟ್ಟನ್ನ, ನಮ್ಮ ಸಂಸ್ಕಾರವನ್ನ, ನಮ್ಮ ಹಿಂದುತ್ವವನ್ನ ನಾವು ಒಂದು ಸಂಭ್ರಮದಂತೆ ಆಚರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೋತೀನಿ. ಮನೆ ಮುಂದೆ ರಂಗೋಲಿ ಇಡೋದು ಕೂಡ ಒಂದು ಧ್ಯಾನ ಅಂತ ದೊಡ್ಡವರು ಹೇಳ್ತಾರೆ. ಆ ಬೆರಳುಗಳ ಮಧ್ಯದಲ್ಲಿ ರಂಗೋಲಿ ಹರಿತಾ ಚುಕ್ಕೆಗಳನ್ನ, ಆ ಜೊಮೆಟ್ರಿಕಲ್ ಚಿತ್ತಾರಗಳನ್ನ ನಾವೇನ್ ಬರೀತೇವೆ ಅದು ಹೆಣ್ಣು ಮಗಳ ಮೆದುಳಿಗೆ ನೇರವಾಗಿ ಸಂಬಂಧಪಟ್ಟಿದ್ದದ್ದು. ಅಲ್ಲಿ ಮೆದುಳಿನ ಕಣಗಳಿಗೆ ಅದು ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಬೀರ್ತಾ ಇರುತ್ತೆ. ರಂಗೋಲಿ ಇಡುವಂತಹ ಸಮಯದಲ್ಲಿ ಮತ್ಯಾವುದೇ ಯೋಚನೆ ಆ ಹೆಣ್ಣು ಮಗಳಿಗೆ ಇರೋದಿಲ್ಲ. ಚಂದವಾದ ರಂಗೋಲಿಯನ್ನ ಮನೆ ಮುಂದೆ ಬರೀಬೇಕು, ಅದರಲ್ಲಿ ಇಂತಿಂತ ಚಿತ್ತಾರಗಳನ್ನು ಮೂಡಿಸ್ಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ. ಅದು ಒಂದು ಧ್ಯಾನಸ್ಥ ಸ್ಥಿತಿಯ. ಯಾವ ಕೆಲಸವನ್ನ ನಾವು ಸಂಪೂರ್ಣ ಗಮನ ಕೊಟ್ಟು ಮಾಡ್ತೇವೋ ಅದೇ ಧ್ಯಾನ. ಅದು ಅಡಿಗೆ ಆಗಬಹುದು, ರಂಗೋಲಿ ಆಗಬಹುದು, ಮನೆಯ ಶುಚಿ ಮಾಡೋದಾಗಬಹುದು. ಅಡಿಗೆ ಮಾಡೋದಕ್ಕೆ ಅಡಿಗೆಯವರು ಬರ್ತಾರೆ, ಅವರಿಗೆ ಒಂದು ಲಿಸ್ಟ್ ಅನ್ನ ಫ್ರಿಡ್ಜ್ ಮೇಲೆ ನಾನು ಅಂಟಿಸ್ಬಿಟ್ಟು ಹೊರಟೋಗ್ತೀನಿ. ಮಾಡಿ ಹಾಟ್ ಬಾಕ್ಸಿಗೆ ಹಾಕಿಟ್ಟಿರ್ತಾರೆ. ಒಣಗಿ ಹೋಗಿರುವ ದೋಸೆ, ಚಪಾತಿ ಅಥವಾ ಉಪ್ಪಿಟ್ಟು ಬೈಕೊಳ್ಳೋ ಇನ್ನೊಂದು ನಾಳೆ ಅವ್ರಿಗೆ ಹೇಳ್ಬೇಕು, ಇನ್ನೊಂದ್ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮಾಡಿ, ತುಂಬಾ ಒಣಗೋಗಿತ್ತು ರೊಟ್ಟಿ ಅಂತ, ಚಪಾತಿ ಅಂತ ಮನಸ್ಸಲ್ಲೇ ಮೆಂಟಲ್ ನೋಟ್ ಮಾಡ್ತೀವಿ. ಅದೆಲ್ಲಕ್ಕಿಂತ 15 ನಿಮಿಷ ನಾನು ನಿಂತ್ಕೊಂಡು ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ 2 ಬಿಸಿ ಚಪಾತಿ ಮಾಡ್ಕೊಂಡು ನಾನು ತಿನ್ಕೊಂಡು ನನ್ನ ಮನೆಯವರಿಗೂ ಕೊಟ್ಟು ಅದನ್ನ ತಿನ್ಬೇಕಾದ್ರೆ ಅವರ ಮುಖದಲ್ಲಿ ಮೂಡುವಂತಹ ಒಂದು ಮುಗುಳ್ನಗೆ, ಇದು ಚೆನ್ನಾಗಿತ್ತು ಅಥವಾ ಇದನ್ನ ನಾನು ಆಸ್ವಾದಿಸ್ತಾ ಇದ್ದೇನೆ ಅಂತ ಮಕ್ಕಳ ಮುಖದಲ್ಲಿ ಇರಬಹುದಾದಂತಹ ಒಂದು ನಗು, ಅದನ್ನ ಸಂಭ್ರಮಿಸೋದಲ್ವಾ ತಾಯ್ತನ. ಖಂಡಿತ ಸಮಯದ ಪರಿಮಿತಿಯಲ್ಲಿ ಅಥವಾ ಸಮಯ ಇಲ್ಲದಲೇ ಇರೋರಿಗೆ ಇದು ತುಂಬಾ ಒಳ್ಳೆ ಆಪ್ಷನ್. ಅಥವಾ ವಯಸ್ಸಾದವರಿಗೆ, ಕೆಲಸ ಮಾಡೋಕೆ ಅವಕಾಶ ಇಲ್ಲದೆ ಇರೋರಿಗೆ ಇಂತಹ ಅನುಕೂಲಗಳು ಬಂದಿದೆ ಅನ್ನೋದು ಒಳ್ಳೇದೇ. ಆದ್ರೆ ಈಗಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ, ನಾನು ಯಾಕೆ ಅಡಿಗೆ ಮಾಡ್ಬೇಕು, ನಾನು ನನ್ನ ಗಂಡನ ರೀತಿ ಒಂದು ಅಧಿಕಾರಯುತ ಸ್ಥಾನದಲ್ಲಿದ್ದೇನೆ, ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದು ನನ್ನ ಅಧಿಕಾರಿ ಸ್ಥಾನಕ್ಕೆ ಕೀಳರಿಮೆ ಅನ್ನುವಂತಹ ಒಂದು ಯೋಚನೆ ನಮ್ಮ ಹೆಣ್ಣು ಮಕ್ಕಳಲ್ಲಿ. ತಪ್ಪು ತಿಳ್ಕೋಬೇಡಿ, ಅದಕ್ಕೆ ತಾಯಂದ್ರು ಕೂಡ ಹೊಣೆ. ನಾನು ಒಬ್ಬ ತಾಯಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ನಿನಗೆ ಟೈಮ್ ಇಲ್ಲ ಅಂದ್ರೆ ಜಾಸ್ತಿ ಕಷ್ಟ ಪಡಕ್ ಹೋಗ್ಬೇಡ. ಎಷ್ಟು ಕಷ್ಟ ಪಡ್ತೀಯ, ಮನೆಯಲ್ಲೂ ಕಷ್ಟ ಪಡ್ತೀಯ, ಆಫೀಸಲ್ಲೂ ಕಷ್ಟ ಪಡ್ತೀಯ, ವಾಪಸ್ ಬರ್ತೀಯ, ನಿನ್ ಮನೇಲಿ ಯಾರು ಸಹಾಯ ಮಾಡೋದಿಲ್ಲ, ಒಬ್ಬ ಅಡಿಗೆಯವ್ರನ್ನ ಇಟ್ಕೋ. ತುಂಬಾ ಸುಲಭವಾಗಿ ತಾಯಿಯಾಗಿ ನಾನು ಮಗಳಿಗೆ ಅಂತ ಒಂದು ಅಡ್ವೈಸ್ ಕೊಟ್ಬಿಡ್ತೇನೆ. ಆದ್ರೆ ನಾವಿಷ್ಟೆಲ್ಲ ಮೊದಲು 1000ದಲ್ಲಿ ಅಥವಾ ನನ್ನ ತಂದೆಗೆಲ್ಲೋ ಒಂದು 170 ರೂಪಾಯಿ ಸಂಬಳ ಬರ್ತಿತ್ತು. ನಾನ್ ಚಿಕ್ಕವಳಿದ್ದಾಗ 75 ರೂಪಾಯಿ ಮನೆ ಬಾಡಿಗೆಗೆ ಹೊರಟೋಗ್ತಿತ್ತು. ಇನ್ ಮಿಕ್ಕಿದ್ರಲ್ಲಿ ಮನೆ ಸಂಸಾರ ನಡೀತಿತ್ತು. ಕೊನೆ ವಾರದಲ್ಲಿ ನಾವೇನಾದ್ರೂ ಪೆನ್ಸಿಲ್ ರಬ್ಬರೋ ಕೇಳಿದ್ರೆ ಬೈಯೋರು, ಯಾವಾಗ ಕೇಳ್ತಾ ಇದೆಯಾ ಅಂತ ಬುದ್ಧಿ ಇದೆಯಾ ನಿಮ್ಗೆ, ತಿಂಗಳ ಕೊನೆ ವಾರ ಇದೆ, ಏನಿದ್ರು ಮೊದಲ ವಾರದಲ್ಲಿ ಕೇಳ್ಬೇಕು ಅಂತ ಬೈಯೋರು. ಅಂಥ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ. ಈಗ ಲಕ್ಷ ಲಕ್ಷ ಸಂಪಾದನೆ, CTC ಎಷ್ಟು ಅಂತ ಕೇಳ್ತೇವೆ, ಇಯರ್ಲಿ ಎಷ್ಟು ಇನ್ಕಮ್ ಬರುತ್ತೆ. ಹೀಗೆ ನಾವು ನಮ್ಮ ಮಕ್ಕಳ ಏಳಿಗೆಯನ್ನ ನಾವು ಗಮನಿಸೋದು ಹೇಗೆ, ಅವರಿಗೆ ಸಿಗುವಂತಹ ಸಂಬಳದಲ್ಲಿ 25 ಲಕ್ಷ, 30 ಲಕ್ಷ, 1 ಕೋಟಿ ಅದನ್ನು ಮೀರ್ತಾ ಇದೆ. ಇದೆಲ್ಲ ಮಾಡೋದೇನಕ್ಕೆ, ಒಂದು ಆರೋಗ್ಯಯುತ ಜೀವನಕ್ಕೆ, ಒಳ್ಳೆಯ ಬದುಕಿಗೆ.
ಆರೋಗ್ಯಯುತ ಜೀವನ ಬೇಕು ಅಂದ್ರೆ ಏನ್ ಮಾಡ್ಬೇಕು? 3 ಹೊತ್ತು ಒಳ್ಳೆ ಊಟ ಮಾಡ್ಬೇಕು. ಅಡಿಗೆಯವ್ರನ್ನ ಇಟ್ಕೊಂಡು ಅವ್ರನ್ನ ಬೈಕೊಂಡು ನಾವ್ ಎಂಥದ್ದೋ ಊಟ ಮಾಡ್ತಿದ್ದೀವಿ ಅಂತ ಆದ್ರೆ ಲಕ್ಷ ಅಲ್ಲ ಕೋಟಿ ದುಡಿದ್ರು ಪ್ರಯೋಜನ ಇಲ್ವಲ್ಲ. ಮತ್ತೆ ನಾವು ಅನಾರೋಗ್ಯದ ಕಡೆಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ, ನಾವು ಯಾವುದಕ್ಕೆ ಪ್ರಯಾರಿಟೈಸ್ ಮಾಡಬೇಕು, ಯಾವುದು ನಮಗೆ ಮುಖ್ಯ? 3 ಹೊತ್ತಿನ ಆರೋಗ್ಯಯುತ ಊಟ, ಮನಸ್ಸಿಗೆ ನೆಮ್ಮದಿ, ಕುಟುಂಬದ ಜೊತೆ ಸ್ವಲ್ಪ ಸಮಯ. ನಮ್ಮ ಮಕ್ಕಳ ಜೊತೆ ಬಾಲ್ಯದ ಸಮಯ ಕಳೆಯೋದಿದೆಯಲ್ಲ, ಅದು ಮತ್ತೆ ನಮಗೆ ಜೀವನದಲ್ಲಿ ಸಿಗೋದೇ ಇಲ್ಲ. ಯಾವತ್ತಿದ್ರು ಒಂದೊಂದು ದಿನ ಕಳೆದು ಅದು ಕಳೆದು ಹೋಯ್ತಷ್ಟೇ. ಯಾವತ್ತು ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು. ನಾವ್ ಇವತ್ತು ಹೇಳ್ತೀವಿ, ನಾವ್ ಹೆಂಗಿದ್ವಿ ಗೊತ್ತಾ? ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಇಡೀ ಬೇಸಿಗೆ ಅಜ್ಜಿ ಮನೇಲಿ ಕಾಲ ಕಳೀತಾ ಇದ್ವಿ, ಇಂಥ ಅಡಿಗೆಗಳನ್ನ ಮಾಡ್ತಾ. ನಮ್ಮ ಮಕ್ಕಳಿಗೂ ನಾವು ಬಾಲ್ಯ ಕೊಡ್ಬೇಕು ತಾನೆ, ಅಂತ ನೆನಪುಗಳನ್ನ ನಮ್ಮ ಮಕ್ಕಳಿಗೆ ನಾವು ಕಟ್ಕೊಡ್ಬೇಕು ತಾನೆ. ಏನಿದೆ ಆ ಮಕ್ಕಳಿಗೆ ನಾಳೆ ನೆನೆಸ್ಕೊಳ್ಳೋದಕ್ಕೆ? ಎಂತ ನೆನಪುಗಳನ್ನ ಕೊಡ್ತಾ ಇದೀವಿ? ದಯವಿಟ್ಟು ಯೋಚನೆ ಮಾಡಿ. ಈಗ ಚಿಕ್ಕ ಚಿಕ್ಕ ಮಕ್ಕಳಿರೋ ತಾಯಂದ್ರು ಖಂಡಿತ ಯೋಚನೆ ಮಾಡ್ಬೇಕಾದಂತ ವಿಷಯ. ನನಗಿದ್ದಂತ ನಾವಿನ್ನೇನು ದೊಡ್ಡ ಸಾಧನೆ ಮಾಡೋದು ಬೇಡ. ನನ್ನ ಬಾಲ್ಯ ಹೇಗಿತ್ತು ಅಂಥದ್ದೇ ಬಾಲ್ಯ ನನ್ನ ಮಕ್ಕಳಿಗೆ ಸಿಗಬೇಕು. ಅವರು ನಾಳೆ ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾದ್ರೆ ನನ್ನ ಬಾಲ್ಯ ಇಷ್ಟು ಚೆನ್ನಾಗಿತ್ತು ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಅವ್ರಿಗಿರ್ಬೇಕು. ಅದನ್ನ ತಾಯಿಯಾಗಿ ನಾನ್ ಕಟ್ಕೊಂಡ್ರೆ ಅಲ್ಲಿ ಸಾರ್ಥಕತೆ. ಇದೇ ಸತ್ಸಂಸ್ಕಾರ. ಈಗ ಯಾವುದೋ ಒಂದು ದೊಡ್ಡ ವೇದದ ಪುಸ್ತಕದಲ್ಲೋ ಇನ್ನೆಲ್ಲೋ ಸಿಗೋದಲ್ಲ. ಇದೆಲ್ಲ ಜೀವನಾನುಭವಗಳಲ್ಲಿ ಸಿಗುವಂತ ಸಂಸ್ಕಾರಗಳು ಅಂತ ನಾನು ಅನ್ಕೋತೇನೆ. ನಮ್ಮ ಜೀವನ ಶೈಲಿ, ನಾವ್ ಏನ್ ಬದುಕಿದ್ವಿ ಅದು ಚಂದವಿತ್ತು ಅಂತ ಆದ್ರೆ ಅದನ್ನ ನಮ್ಮ ಮಕ್ಕಳಿಗೆ ಅದೇ ರೀತಿ ಕಟ್ಟಿಕೊಡುವಂತ ಒಂದು ಪ್ರಯತ್ನದಲ್ಲೇ ನನ್ನ ಸಂಸ್ಕಾರ ಗೆಲ್ಲುತ್ತೆ. ಒಬ್ಬ ಹೆಣ್ಣು ಮಗಳಾಗಿ ನನ್ನ ಸಂಸ್ಕಾರವನ್ನ ಗೆಲ್ಲಿಸ್ಬೇಕು ಅಂದ್ರೆ ನಾನ್ ಮಾಡ್ಬೇಕಾದದ್ದು ಪ್ರಾಮಾಣಿಕವಾಗಿ ಅಷ್ಟೇ ಪ್ರಯತ್ನವನ್ನ. ಹೊರಗೂ ಕೂಡ ನನ್ನನ್ನು ನಾನು ನಿರೂಪಿಸಿಕೊಳ್ಬಹುದು. ಅದರ ಜೊತೆಗೆ ಮನೆಯ ವಾತಾವರಣದಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿರ್ತೇವೆ, ಮಕ್ಕಳಿಗೆ ಎಂಥ ನೆಮ್ಮದಿಯನ್ನ ಕಟ್ಟಿಕೊಡ್ತೇವೆ, ಅದು ಕೂಡ ಒಬ್ಬ ಹೆಣ್ಣು ಮಗಳಿಗೆ ಬಹಳ ಮುಖ್ಯವಾಗಿದೆ. ಇನ್ನು ಸಂಸ್ಕಾರದಲ್ಲಿ ಹಬ್ಬಗಳು ಕೂಡ ಬರುತ್ತೆ. ಅದ್ರ ಬಗ್ಗೆ ಈಗಾಗಲೇ ಮಾತಾಡ್ತಿದ್ದೇವೆ ನಿಮ್ಮ ಜೊತೆ. ಈಗ ನಾವು ಎಂಥ ಒಂದು ದಿನಮಾನದಲ್ಲಿದ್ದೇವೆ ಅಂದ್ರೆ, ಪಬ್ಲಿಕ್ ಹಾಲಿಡೇ ಅಥವಾ ಗವರ್ಮೆಂಟ್ ಹಾಲಿಡೇ, ಪ್ರೈವೇಟ್ ಆಫೀಸ್ಗಳಲ್ಲಿ ಯಾವತ್ತು ರಜಾ ಕೊಡ್ತಾರೋ ಅವತ್ತು ಹಬ್ಬ ಮಾಡಿ ಮುಗಿಸ್ತೇವೆ. ಪಂಚಾಂಗದಲ್ಲಿ ಯಾವತ್ತು ಹಬ್ಬದ ದಿನ ಇದೆಯೋ ಅದೆಲ್ಲ ಮುಖ್ಯ. ನನಗೆ ಯಾವತ್ತು ರಜಾ ಸಿಕ್ಕಿದೆಯೋ, ಆ ಮನೆಯ ಗಂಡ ಹೆಂಡತಿಗೆ ಯಾವತ್ತು ರಜಾ ಸಿಕ್ಕಿದೆಯೋ ನಾವು ಅವತ್ತು ಹಬ್ಬವನ್ನ ಮಾಡ್ತೇವೆ. ಇಲ್ಲಿಗೆ ಬಂದು ನಿಂತಿದೆ ನಮ್ಮ ಹಬ್ಬದ ಆಚರಣೆಗಳು. ಮುಂಚೆ ದಸರಾ ಅಂದ್ರೆ 9 ದಿನಗಳ ಸಂಭ್ರಮದ ಆಚರಣೆ ನಡೀತಿತ್ತು. ಬೊಂಬೆಗಳನ್ನ ಕೂರಿಸ್ತಾ ಇದ್ವಿ, ದಿನವೂ ನೈವೇದ್ಯಕ್ಕೆ ಬೊಂಬೆ ಬಾಗಿನಕ್ಕೆ ಸಿಹಿ ತಿಂಡಿಗಳನ್ನ ಮಾಡ್ತಾ ಇದ್ವಿ, ಮಕ್ಕಳನ್ನ ಕರಿತಿದ್ವಿ, ಅವರಿಗೆ ಒಂದಿಷ್ಟು ಬಾಗಿನ ಕೊಡ್ತಾ ಇದ್ವಿ, ಸಂಜೆ ಆರತಿ ನಡೀತಾ ಇತ್ತು. ಈಗ 2 ದಿವಸ ರಜಾ ಇದೆ ಆಫೀಸ್ ಅಲ್ಲಿ, ಯಾವುದೋ ಒಂದು 2ನೇ ದಿನ ಮತ್ತೆ 5ನೇ ದಿನ ಲಕ್ಷ್ಮೀ ಪೂಜೆಗೆ, ಅವತ್ತು ಮಾತ್ರ ನಾವು ಹಬ್ಬ ಮಾಡಿದ್ರೆ ಸಾಕು. ಬೊಂಬೆ ಶೋಕೇಸ್ ಅಲ್ಲೇ ಇದೆಯಲ್ಲ, ಅದನ್ನ ಮತ್ತೆ ತಂದು ಜೋಡಿಸಿಟ್ಟು ಅದನ್ನೆಲ್ಲ ಅಲಂಕಾರ ಮಾಡಿ ಅದಕ್ಕೂ ಅವಕಾಶ ಇಲ್ಲ. ಮಕ್ಕಳು ಕೇಳ್ತಾ ಇರ್ತಾರೆ, ನಾವು ಬೊಂಬೆ ಇಡೋಣ, ಒಂದ್ 2 ಬೊಂಬೆ ಇಡೋಣ. ದೇವ್ರ ಮನೇಲಿ ಪಟ್ಟದ ಬೊಂಬೆ 2 ಇಟ್ಟಿದೀನಿ ಸಾಕು ಅಂತೇವೆ. ಖಂಡಿತ ನಾನು ಈ ಕೆಲಸ ಮಾಡಿದ್ದೇನೆ, ಮಾಡಿ ತಿದ್ದುಕೊಂಡಿದ್ದೇನೆ. ಅದೇ ಒಂದು ಹಕ್ಕಿನೊಂದಿಗೆ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ನಾವು ಹಿಂಗೆ ಆದ್ರೆ ನಾಳೆ ನನ್ನ ಮಗಳು ಹಬ್ಬಕ್ಕೆ ಬೇಗ ಹೇಳೋದಿಲ್ಲ ಅಥವಾ ಹಬ್ಬದಲ್ಲಿ ನನ್ನಷ್ಟು ಸಂಭ್ರಮ ಪಡೋದಿಲ್ಲ ಅಂತ ಹೇಳೋ ಯಾವ ಹಕ್ಕನ್ನು ತಾಯಿಯಾಗಿ ನಾನು ಉಳಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಾನೇ ಆ ಸಂಭ್ರಮವನ್ನ ಆಚರಿಸ್ತಾ ಇಲ್ಲ ಅಂದ್ಮೇಲೆ ನನ್ನ ಮಗಳಿಗೆ ಹೋಗೋದು ಅದರ ಅರ್ಧದಷ್ಟು ತಾನೇ. ಎಲ್ಲಿ ಅವರು ಅದನ್ನ ಆಚರಿಸೋದಕ್ಕೆ ಸಾಧ್ಯ ಆಗುತ್ತೆ? ನಾವು ತಾಯಂದಿರಾಗಿ ಅಥವಾ ಮನೆಯ ಹೆಣ್ಣು ಮಕ್ಕಳಾಗಿ ಪ್ರಾಮಾಣಿಕವಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಆ ಮನೆಯ ಹಬ್ಬ ಹರಿದಿನಗಳಿಗೆ ಅಥವಾ ಮುಖ್ಯ ದಿನಗಳಿಗೆ ಕೊಡುವಂತ ಪ್ರಯತ್ನ ಮಾಡಿದಾಗ, ಅದೆಷ್ಟು ಮಟ್ಟಿಗೆ ಮಾಡ್ತೀವೋ ಗೊತ್ತಿಲ್ಲ, ಆದ್ರೆ ಆ ಪ್ರಯತ್ನವಂತೂ ನಮ್ಮ ಮಕ್ಕಳಿಗೆ, ಮನೆಯವರಿಗೆ ಖಂಡಿತ ಕಾಣುತ್ತೆ ಅಂತ ನಾನು ಅನ್ಕೋತೇನೆ. ಅವರು ಕೂಡ ಕೈ ಜೋಡಿಸ್ತಾರೆ, ನಾವೇನಾದ್ರೂ ಸಹಾಯ ಮಾಡ್ಬೋದಾ, ನೀನ್ ಇಷ್ಟೊಂದು ಮಾಡ್ತಾ ಇದ್ಯಾ, ನಾವು ನಿಮ್ಗೆ ನೆರವಾಗಬಹುದಾ ಅಂತ ಕೇಳ್ತಾರೆ. ಅಂತ ಪ್ರಯತ್ನದಲ್ಲಿ ನಮ್ಮ ಸಂಸ್ಕಾರ ಗೆಲ್ಲುತ್ತೆ. ನಾವು ಅದನ್ನ ಮಾತನಾಡಿ ಬಗೆಹರಿಸ್ಕೋಬಹುದು. ಯಾವತ್ತು ರಜಾ ಇದೆಯೋ ಅವತ್ತು ಹಬ್ಬ ಅಲ್ಲ, ಪಂಚಾಂಗದ ಪ್ರಕಾರ ಯಾವತ್ತು ಹಬ್ಬ ಇದೆಯೋ ನಾವು ಅವತ್ತೇ ಹಬ್ಬವನ್ನ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಇಲ್ಲದಿದ್ರೆ ಚೂರ್ ಚೂರೆ ಈ ರಜಗಳ ಜೊತೆ, ನಮ್ಮ ಧಾವಂತಗಳ ಜೊತೆ ನಮ್ಮ ಸಂಸ್ಕಾರಗಳನ್ನು ಕೂಡ ನಾವು ಕಳ್ಕೊಳ್ತಾ ಹೋಗ್ತೇವೆ. ಈಗಾಗಲೇ ಅರ್ಧ ಹಬ್ಬಗಳನ್ನ ಕಳ್ಕೊಂಡೇ ಬಿಟ್ಟಿದ್ದೇವೆ. ಮೊದಲು ಆಚರಿಸಿದಷ್ಟು ಹಬ್ಬಗಳು ಅಥವಾ ಆಚರಣೆಗಳು ನಮಗ್ ಗೊತ್ತೇ ಇಲ್ಲ ಅಂತ.
ನಮ್ಮಮ್ಮ ಇದನ್ನೆಲ್ಲ ಇಷ್ಟು ಸಂಭ್ರಮದಿಂದ ಮಾಡ್ತಾ ಇದ್ರು, ನಾಗರ ಪಂಚಮಿಗೆ ಇಷ್ಟೆಲ್ಲ ಮಾಡ್ತಿದ್ರು ಅಮ್ಮ ಅಂತ. ಈಗಾಗಲೇ ದಂತಕಥೆಯ ರೂಪದಲ್ಲಿ ಅಮ್ಮ ಮಾಡ್ತಿದ್ದಂತ ಆಚರಣೆಗಳನ್ನ ನಾವು ಹೇಳೋದಕ್ಕೆ ಶುರು ಮಾಡಿದ್ದೇವೆ. ಯಾಕೆ ಒಂದ್ಸತಿ ಅಮ್ಮನಿಗೆ ಒಂದ್ ಕರೆ ಮಾಡಿ, ಅಥವಾ ಮನೆಯಲ್ಲಿ ಚಿಕ್ಕಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವ್ರಿಗೊಂದ್ ಕರೆ ಮಾಡಿ, ನಾನು ಪದ್ಧತಿ ಪ್ರಕಾರ ಮಾಡೋದಾದ್ರೆ ಏನ್ ಮಾಡಬಹುದು, ನಾನು ಇದನ್ನ ಚಂದವಾಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ನನ್ ಕೈ ಏನಾಗುತ್ತೋ ಅದ್ ಮಾಡಿ, ಇದರ ಹಿನ್ನೆಲೆ ಏನು, ನಾಗರ ಪಂಚಮಿಗೆ ಹಾಲನ್ನು ಯಾಕೆ ತನಿ ಏರಿದ್ದೇವೆ, ಇದರ ಅರ್ಥ ಏನು, ಅವತ್ತು ಅಕ್ಕಿ ಹಿಟ್ಟಿನಲ್ಲೇ ಯಾಕೆ ನಾವು ಇದನ್ನೆಲ್ಲ ಬರೀತೇವೆ, ಅವತ್ತು ಯಾಕೆ ನಾವು ಏನನ್ನು ಕರಿಬಾರ್ದು ಅಂತ ಹೇಳ್ತಾರೆ, ಅವತ್ತು ಸಾಸಿವೆ ಒಗ್ಗರಣೆ ಹಾಕಬಾರ್ದು ಅಂತ ಯಾಕೆ, ಮುಂದೆ ಶೆಲ್ವಪಳ್ಳಿ ಅಯ್ಯಂಗಾರ್ ಅವರು ಮಾತನಾಡಲಿದ್ದಾರೆ. ಎಲ್ಲ ಸಂಸ್ಕಾರಗಳ ಹಿಂದಿನ ವೈಜ್ಞಾನಿಕ ಮಹತ್ವದ ಬಗ್ಗೆ ಅವರು ಅನೇಕ ವಿಷಯಗಳನ್ನ ಹೇಳೋದಿಲ್ಲ. ಇದನ್ನ ತಿಳ್ಕೋಬೇಕು, ತಿಳ್ಕೊಂಡಾಗಲ್ವಾ ನಮ್ಗೆ ಆ ಆಚರಣೆಗಳು ಹೆಚ್ಚು ಅರ್ಥಪೂರ್ಣ ಅಂತ ಅನ್ಸುತ್ತೆ. ಇಂಥ ಪ್ರಯತ್ನಗಳನ್ನ ನಾವು ಮಾಡದೇ ಹೋಗ್ತೇವೆ. ಕಾರಣ ನಮ್ಮ ಕೆಲಸ ಅಥವಾ ನಮ್ಮ ದುಡಿಮೆ, ನಮ್ಮ ಧಾವಂತದ ಬದುಕು. ಆದ್ರೆ ಇದರ ಮಧ್ಯೆ ನಾವು ಕಳ್ಕೋತಿರೋದು ನಮ್ಮ ಜೀವಂತಿಕೆಯನ್ನ. ನಾವು ಎಷ್ಟು ಚಂದವಾಗಿ ನಮ್ಮ ಬದುಕನ್ನ ಕಟ್ಕೋಬಹುದಾಗಿತ್ತು, ನಮ್ಮ ಆಚರಣೆಗಳನ್ನ ಇನ್ನು ಎಷ್ಟು ಚಂದವಾಗಿ ಮಾಡ್ಬೋದು. ಇದೆಲ್ಲ ಮನಸ್ಸಿಗೆ ಒಂದು ಥೆರಪಿ ಅಂತ ನಾನು ಹೇಳ್ತೇನೆ. ಒಂದು ಗೌರಿ ಗಣೇಶ ಹಬ್ಬವನ್ನೇ ಆಗ್ಲಿ ಪಾಂಡಿತ್ಯವಾಗಿ ಅಥವಾ ನಾವು ಅಂದ್ಕೊಂಡಂತೆ ಎಲ್ಲವೂ ಪದ್ಧತಿಯ ಪ್ರಕಾರ ಮಾಡಿ ಮುಗಿಸಿದಾಗ ಎಂಥ ನೆಮ್ಮದಿ ಇರುತ್ತೆ ಗೊತ್ತಾ ಮನಸ್ಸಿಗೆ. ನೀವಂತೀರಿ ಅಯ್ಯೋ ಉಪವಾಸದಲ್ಲಿ ನಿಂತ್ಕೊಂಡು ಅಡಿಗೆ ಮಾಡಿದೆ, ಕಾಲೆಲ್ಲ ಬಿದ್ದು ಹೋಯ್ತು, ಪುರೋಹಿತರು ಬೇರೆ ಒಂದೇ ಸಮ ಗಲಾಟೆ ಮಾಡ್ಬಿಟ್ರು, ಅವ್ರಿಗೆ ಅದನ್ನೆಲ್ಲ ಒದಗಿಸೋಷ್ಟೊತ್ತಿಗೆ ನನಗೆ ಸಾಕ್ಬೇಕಾಯ್ತು ಎಲ್ಲ ಹೇಳ್ತೀವಿ. ಆದ್ರೆ ಅದೆಲ್ಲ ಮುಗಿದ ಹೊತ್ತಿಗೆ, ಸಂಜೆ ಸೋಗ್ಲಕ್ಕಿ ಇಟ್ಟು ನಾವು ಗೌರಿಯನ್ನ ಬೀಳ್ಕೊಡೋ ಹೊತ್ತಿಗೆ, ಗಣೇಶನ್ನ ಬೀಳ್ಕೊಡೋ ಹೊತ್ತಿಗೆ ಮನಸ್ಸಿನಲ್ಲಿ ಇರುತ್ತಲ್ಲ ಆ ಸಂತೋಷ, ನಾನು ನನ್ನ ಹಬ್ಬವನ್ನ ಬಹಳ ಚೆನ್ನಾಗಿ ಮಾಡಿದೆ, ನಮ್ಮ ಮನೆಯವರೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡ್ರು ಅಂತ ಇದ್ದಾಗ ನಮ್ಮಲ್ಲಿ ಇರುತ್ತಲ್ಲ ಆ ಸಾರ್ಥಕತೆ, ಆ ಸಾರ್ಥಕತೆಯನ್ನ ನಾವು ನೆಪಗಳಲ್ಲಿ ಕಳ್ಕೊಂಡ್ ಬಿಡ್ತಾ ಇದ್ದೇವೆ. ಇಂಥ ಕೆಲಸ ದಯವಿಟ್ಟು ನಾವು ಮಾಡೋದು ಬೇಡ ಅನ್ನುವಂತ ಒಂದು ಪುಟ್ಟ ಅರಿಕೆಯೊಂದಿಗೆ ನಾನು ಇವತ್ತು ವೇದಿಕೆಯಲ್ಲಿ ನಿಂತಿದ್ದೇನೆ. ನೆಪಗಳನ್ನ ಅಥವಾ ನಮ್ಮ ಕೆಲಸದ ಒತ್ತಡಗಳನ್ನ ಹೇಳೋದು ಬಹಳ ಸುಲಭ, ಅದು ಇದ್ದೇ ಇರುತ್ತೆ, ಅದು ಯಾವತ್ತಿಗೂ ಹೋಗೋದಿಲ್ಲ. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ಇದರ ಆಚರಣೆಯನ್ನ ಹಕ್ಕುತ್ತಾಯ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮದು ಅಂತ ಮಾಡೋದ್ರಲ್ಲಿ ನಮ್ಮ ಗಟ್ಟಿತನ ಉಳ್ಕೊಳ್ಳುತ್ತೆ ಅಂತ ನಾನು ಅನ್ಕೋತೇನೆ. ಆ ಗಟ್ಟಿತನವನ್ನ ನಾವೆಲ್ಲರೂ ಬೆಳೆಸ್ಕೊಂಡು, ನಾವಲ್ದಿದ್ರೆ ಮತ್ಯಾರು ನಮ್ಮ ಹಬ್ಬಗಳನ್ನ ಮಾಡೋದಕ್ಕೆ ಸಾಧ್ಯ. ನಮ್ಮ ಮಕ್ಕಳಿಗೆ ನಾಳೆ ಇದನ್ನೆಲ್ಲ ನಾವು ತಲುಪಿಸ್ಬೇಕು ಅಂತಾದ್ರೆ ನಾವು ಒಂದು ಸ್ವಲ್ಪ ಒಂದ್ ಎಕ್ಸ್ಟ್ರಾ ಮೈಲ್ ಅಂತ ಏನ್ ಹೇಳ್ತಾರಲ್ಲ, ಆ ಎಕ್ಸ್ಟ್ರಾ ಮೈಲ್ ಹೋಗುವಂತ ಪ್ರಯತ್ನವನ್ನ ಆ ಮನೆಯ ಹೆಣ್ಣು ಮಗಳು ಮಾಡ್ಬೇಕು. ಮುಖ್ಯವಾಗಿ ತಂದೆನೂ ಮಾಡ್ಬೇಕು. ಆದ್ರೆ ದೈವಿ ಸ್ವರೂಪ ಅಂತ ಇಷ್ಟೊತ್ತು ನಮ್ಮ ಸಂಸ್ಕಾರದ ಬಗ್ಗೆ ಹೇಳಿದ್ನಲ್ಲ, ಹೆಣ್ಣು ಮಗಳಿಗೆ ಆ ಶಕ್ತಿ ಇದೆ. ಮುಂಚೆಯೂ ಕೂಡ ನಮ್ಮ ವೇದಿಕೆ ಮೇಲಿರುವಂತ ಗಣ್ಯರು ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಿಗೆ ಮೆಚುರಿಟಿ ತುಂಬಾ ಬೇಗ ಬರುತ್ತೆ, ಅವ್ರಿಗಿರುವಂತಹ ಮಾನಸಿಕ ಕ್ಷಮತೆ ಮತ್ತೊಂದು ಮಟ್ಟದ್ದು ಅಂತ ಅದು ನಮಗಿದೆ. ಆದ್ರಿಂದಾನೆ ನಾವು ಒಂದು ಮನೆಯಲ್ಲಿ ಇಂಥದ್ದು ಒಂದು ನಿಯಮ ಅಂತ ತಂದಾಗ ಖಂಡಿತ ಅದು ನಡೆಯುತ್ತೆ. ಇದಾಗಬೇಕು, ಇದನ್ನ ಹೀಗೆ ಮಾಡಬೇಕು ಅನ್ನುವಂತ ಒಂದು ಪುಟ್ಟ ನಿಯಮವನ್ನ ನಾವು ಮನೆಯಲ್ಲಿ ಅಳವಡಿಸಿದಾಗ ಆ ಮನೆ ಅದರಂತೆ ನಡೆಯುತ್ತೆ. ಆದ್ರೆ ಅದಕ್ಕೆ ಇಚ್ಛಾಶಕ್ತಿ, ಲಲಿತಾ ಸಹಸ್ರನಾಮ ಓದೋದೇ ಅದಕ್ಕಲ್ಲ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇದೆಲ್ಲವೂ ಲಲಿತೆಗೆ ಬಹಳವಾಗಿದೆ. ಲಲಿತಾ ಸಹಸ್ರನಾಮವನ್ನ ದಿನವೂ ಹೇಳ್ಕೊಳ್ಳೋದ್ರಿಂದ ಆ ಇಚ್ಛಾಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗುತ್ತಂತೆ. ನಾವು ಚಿಕ್ಕವರಿದ್ದಾಗ ಎಲ್ಲ ಭಜನಾ ಮಂಡಳಿಯವರು 40 ವರ್ಷ ಮೀರಿದವರು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಹೇಳ್ಕೊತಾರೆ, ಟೈಮ್ ಪಾಸ್ ಹೇಳ್ಕೊತಾರೆ ಅಂತ ನಾವು ಅನ್ಕೊತೀವಿ. ಆದ್ರೆ ಅದರ ಫಲಾಫಲಗಳನ್ನ, ಅದರ ವೈಜ್ಞಾನಿಕ ಮಹತ್ವವನ್ನ ತಿಳ್ಕೊಂಡ್ಮೇಲೆ ನಮ್ಗೆ ಅದನ್ನೆಲ್ಲ ನಾವು ಯಾವುದೇ ವಯಸ್ಸಿನಲ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತ ಧರ್ಮ ಸೂಕ್ಷ್ಮ ಅರ್ಥವಾಗ್ತಾ ಹೋಗಿತ್ತು. ನಮ್ಮಲ್ಲಿ ಆ ಇಚ್ಛಾಶಕ್ತಿ ಪ್ರಬಲವಾಗಬೇಕು ಅಂತಾದ್ರೆ ಇವೆಲ್ಲವೂ ನಮ್ಮ ಜೀವನ ಕ್ರಮಗಳಾಗ್ಬೇಕು, ನಾವು ಬದುಕೋ ದಾರಿ ಆಗ್ಬೇಕು. ಲಲಿತಾ ಸಹಸ್ರನಾಮ ಪಠಣ ಆಗ್ಬಹುದು, ಅದರಲ್ಲಿರುವಂತಹ ಬೀಜ ಮಂತ್ರಗಳು ನಮಗೆ ಕೊಡುವಂತಹ ಶಕ್ತಿ ಅಗಾಧವಾದದ್ದು. ಇವತ್ತು ಚಿಕ್ಕ ವಯಸ್ಸಿಗೆ ಬೇಡದ ಕಾಯಿಲೆಗಳು ಬಂದ್ಬಿಡ್ತಾ ಇದೆ. ನಾವು ಹೊರಗಡೆ ಎಲ್ಲೂ ತಿನ್ನಲ್ವಲ್ಲ, ನಾವು ಬೇರೆಯವರಷ್ಟು ಹೊರಗಡೆ ಏನು ಎಂಜಾಯ್ ಮಾಡಲ್ವಲ್ಲ, ಆದ್ರೂ ಯಾಕೆ ಈ ರೀತಿ ಕಾಯಿಲೆಗಳು ಬಂದ್ಬಿಡ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ. ಕಾರಣ ಇಚ್ಛಾಶಕ್ತಿಯನ್ನ ಕಳ್ಕೊಳ್ತಾ ಇದ್ದೀವಿ. ನಾವು ತಿನ್ನುವಂತ ಅನ್ನದಲ್ಲಿ ಸತ್ವವೇ ಇರೋದಿಲ್ಲ. ಟೈಮ್ ಉಳಿಸೋದಕ್ಕೆ ಅಡಿಗೆ ಮಾಡಿ ಫ್ರಿಡ್ಜ್ ನಲ್ಲಿ ಎಲ್ಲ ಸ್ಟಾಕ್ ಆಗಿರುತ್ತೆ, ನಾಳೆಗಾಗಿ ನಾಳಿದ್ದಕ್ಕಾಗಿ. ಕೆಲವು ಮನೇಲಿ 3 ದಿವಸದ್ದು ಆಗ್ಬೋದು, ಬಿಸಿ ಮಾಡ್ಕೊಂಡು ತಿನ್ಬಿಟ್ವಿ, ಅವತ್ತಿ ಊಟ ಆಯ್ತು. ಆದ್ರೆ ಇತ್ತೀಚೆಗಷ್ಟೇ
ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಥೈರಾಯ್ಡ್ ಯಾಕೆ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಬರ್ತಾ ಇದೆ ಗೊತ್ತಾ? ಇವಾಗ ಪೌಷ್ಟಿಕವಾದ ಆಹಾರ ಮಕ್ಕಳಿಗೆ ಸಿಗ್ತಾ ಇಲ್ಲ. ಎಲ್ಲ ಫ್ರಿಡ್ಜ್ ನಿಂದ ತೆಗೆದು ರೀಹೀಟೆಡ್ ಆಹಾರವನ್ನ ತಿಂತಾ ಇದ್ದೇವೆ, ಅಥವಾ ಬೇಕರಿ ಫುಡ್ ಇದನ್ನ ತಿಂತಾ ಇದ್ದೇವೆ. ಮತ್ತೆ ಸಿಕ್ಕಾಪಟ್ಟೆ ಮಾನಸಿಕ ಸ್ಟ್ರೆಸ್ ಆ ಮಕ್ಕಳಿಗೆ, ಶಾಲೆಯಿಂದ ಆಗಬಹುದು, ಮನೆಯಲ್ಲಿ ಓದು ಅಂತ ಹೇಳುವಂತ ತಂದೆ ತಾಯಿಗಳಿಂದಾಗಬಹುದು. ಇದೆಲ್ಲದರ ಮಿಳಿತದಿಂದ PCOD ಆಗಬಹುದು, ಥೈರಾಯ್ಡ್ ಸಮಸ್ಯೆಗಳಾಗಬಹುದು, ಇದೆಲ್ಲವೂ ಆಹಾರದ ಅಪೌಷ್ಟಿಕತೆಯಿಂದ ಶುರುವಾಗ್ತಾ ಇದೆ. ಮತ್ತೆ ಅಡಿಗೆ ಮನೆಗೆ ಬರುತ್ತಲ್ಲ ಇದೆಲ್ಲ, ಮತ್ತೆ ನಮ್ಮ ಅಡಿಗೆ ಮನೆ, ನಮ್ಮ ಫ್ರಿಡ್ಜ್. ನಾವು ನಮ್ಮ ಲೆಕ್ಕಕ್ಕೆ ಮನೆ ಅಡಿಗೆ ಊಟ ಮಾಡ್ತಿದ್ದೀವಿ, ಆದ್ರೆ ಅದು ಅವತ್ತಿನದ್ದ, ಎಷ್ಟು ಫ್ರೆಶ್ ಆಗಿದೆ, ಅದನ್ನ ಹೇಗೆ ಊಟ ಮಾಡ್ತಿದ್ದೇವೆ? ಪ್ರಾಣಿಗಳು ಬದುಕ್ತವೆ, ನಾವು ಮನುಷ್ಯರಲ್ವಾ? ಅದ್ರಲ್ಲೂ ನಮ್ಗಿಂತ ಒಂದು ಜನ್ಮ ಸಿಕ್ಕಿದೆ. ಒಂದಷ್ಟು ಸಮಯ, ಒಂದು ದಿನದ ಆಯೋಜನೆ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆಯನ್ನು ನಾವು ಕೊಟ್ಟರು, ಒಂದು ದಿನದಲ್ಲಿ ಅವತ್ತಿನ ಅಡಿಗೆ ತಿಂಡಿ ಎಲ್ಲವನ್ನೂ ನಾವು ಅವತ್ತೇ ಮಾಡ್ಕೊಂಡು ಊಟ ಮಾಡುವಂತ ಕ್ಷಮತೆ ನಮ್ಮೆಲ್ಲರಿಗೂ ಇದೆ. ಏನಂತೀರಿ? ಇಲ್ಲಿ ತುಂಬಾ ಜನ ಹೆಣ್ಮಕ್ಳಿದ್ದೀವಿ, ನೀವೇನಂತೀರಿ? ನಿಮ್ಗೆ ಏನ್ ಅನ್ಸುತ್ತೆ? ದಯವಿಟ್ಟು ಕೈ ಎತ್ಬೋದಾ? ನಮ್ಗೆ ಸಾಧ್ಯ ಆಗುತ್ತೆ. 3/4 ಗಂಟೆ ಕರೆಕ್ಟ್ ಆಗಿ ನಾವು ಆರ್ಗನೈಸ್ ಮಾಡ್ಕೊಂಡ್ರೆ 45 ನಿಮಿಷದಲ್ಲಿ ಅವತ್ತಿನ ಅಡಿಗೆ ತಿಂಡಿ ಎರಡನ್ನೂ ಮಾಡಿಡುವಂತ ಕೆಪಾಸಿಟಿ ನಮ್ಮೆಲ್ಲರಿಗೂ ಇದೆ. ಅಷ್ಟೇ ಮಾಡ್ಬೇಕಾಗಿದೆ. ಯಾಕಂದ್ರೆ ನಾಳೆ ನನ್ನ ಮಗಳು 25 ವರ್ಷದವಳಾಗಿ ಥೈರಾಯ್ಡ್ ಸಮಸ್ಯೆಯಿಂದ ಡಾಕ್ಟರ್ ಹತ್ರ ಹೋದಾಗ, ನೀನ್ ಚಿಕ್ಕವಳಾಗಿದ್ದಾಗ ಪೌಷ್ಟಿಕ ಆಹಾರವನ್ನ ತಿಂದಿಲ್ಲ, ಅದಕ್ಕೆ ನೀನ್ ಬಂದಿದೆ ಅಂದಾಗ ಅವಳು ಕೊರಗ್ತಾಳೋ ಇಲ್ವೋ? ನಾನಂತೂ ಬಹಳ ಕೊರಗ್ಬಿಡ್ತೇನೆ. ನಾನು ಅವತ್ತು ಸರಿಯಾಗಿದ್ದಿದ್ರೆ ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಗೆ ಈ ತರ ಬರ್ತಿರ್ಲಿಲ್ಲ. ಎಲ್ಲಾ ಹೆರಿಡಿಟಿಯಿಂದ ಬರ್ತಾ ಇರುವಂತಹ ಸಮಸ್ಯೆಗಳೆಲ್ಲ ಇವತ್ತು ಎಷ್ಟೊಂದು ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಇದೆಲ್ಲವೂ ಬರ್ತಾ ಇರೋದು ನಮ್ಮ ಸಂಸ್ಕಾರಗಳನ್ನ ನಾವು ಮರೀತಾ ಆಧುನಿಕತೆಯ ಹೆಸರಿನಲ್ಲಿ ಪಾಶ್ಚಾತ್ಯೀಕರಣದತ್ತ ಹೊರಳ್ತಾ ಇರೋದ್ರಿಂದ ಅಂತ ನನ್ನ ಭಾವನೆ. ಸರಿ ಅನ್ಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾನು ತಿದ್ಕೋತಾ ಇದ್ದೇನೆ, ನಾನು ಇದನ್ನ ನನ್ನ ಅಡಿಗೆ ಮನೆಯಿಂದ ಸರಿ ಮಾಡ್ಕೋತಾ ಇದ್ದೇನೆ. ಹೇಳಿದಷ್ಟು ಸುಲಭ ಅಲ್ಲ, ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದಷ್ಟು ಸುಲಭ ಅಲ್ಲ ಇದೆಲ್ಲ. ಇದಕ್ಕೆ ನಿತ್ಯ ಒಂದು ಧ್ಯಾನಸ್ಥ ಸ್ಥಿತಿ ಬೇಕು, ನಿತ್ಯವೂ ಒಂದು ತಪಸ್ಸಿನಂತೆ ನಾವು ಇದನ್ನ ಆಚರಿಸ್ಬೇಕು, ವಿಶೇಷವಾಗಿ ಹೆಣ್ಮಕ್ಳು. ಆದ್ರೆ ದಿನಕ್ಕೆ ಒಂದು 5% ನಂತೆ ಮಾಡಿದ್ರು ಕೂಡ ಅಷ್ಟೇ ಸಾಕು. ಮುಂದೆ ನಮ್ಮ ಮನೆಯಲ್ಲಿ ಆರೋಗ್ಯಯುತ ಅಡಿಗೆ, ಆರೋಗ್ಯ ಮನಸ್ಥಿತಿಗಳು ಖಂಡಿತ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇನ್ನ ಸಂಸ್ಕೃತಿ ಅಂತ ಹೇಳಿದ್ರೆ ಭಾಷೆ ಕೂಡ ಬರುತ್ತೆ, ಸಂಸ್ಕಾರ ಅಂತ ಹೇಳಿದ್ರೆ ಭಾಷೆ ಕೂಡ ಬರುತ್ತೆ. ಭಾಷೆ ವಿಷಯದಲ್ಲಿ ಈಗಾಗಲೇ ಎಷ್ಟೊಂದು ಜನ ಸಾಕಷ್ಟು ಹೇಳಿರ್ತಾರೆ. ಇವತ್ತಿನ ವೇದಿಕೆ ಅಂತಿದ್ರೆ ಯಾವುದೋ ಒಂದು ವೇದಿಕೆಯಲ್ಲಿ ನೀವು ಕೇಳಿರ್ತೀರಿ, ಮನೆಯಲ್ಲಿ ನಮ್ಮ ಮಾತೃಭಾಷೆ ಅನಾಥವಾಗ್ತಿದೆ. ಮಕ್ಕಳನ್ನ ನಾವು ಇಂಗ್ಲಿಷ್ನಲ್ಲೋ ಹಿಂದಿನಲ್ಲೋ ಮಾತಾಡ್ಸೋದು ಬಹಳ ಸಹಜವಾಗ್ತಾ ಇದೆ. ನಮಗೆ ಒಂದೊಂದ್ಸತಿ ಆ ಕ್ಷಣಕ್ಕೆ ಸರಿಯಾಗಿದ್ದ ಕನ್ನಡ ಪದ ಏನು ಅಂತ ನಮ್ಗೆ ಹೊಳೆಯೋದಿಲ್ಲ. ಆ ಸ್ಥಿತಿಗೆ ನಾವೆಲ್ಲ ತಲುಪಿಟ್ಟಿದ್ದೇವೆ ಇವತ್ತು. ಇದು ಕನ್ನಡದಲ್ಲಿ ಏನಂತಾರೆ? ಡಿಕ್ಷನರಿ ಅಂತೂ ಕಳೆದೇ ಹೋಗಿದೆ. ಯಾರ ಮನೇಲೂ ಡಿಕ್ಷನರಿ ಇಲ್ಲ, ಹುಡುಕಿ ನೋಡೋ ವ್ಯವಧಾನನೂ ನಮ್ಗಿಲ್ಲ. ಇಂಗ್ಲಿಷ್ ಹೋಗ್ಲಿ, ಜರ್ಮನ್, ಫ್ರೆಂಚ್, ಈಗ ಹೊಸ ಕ್ರೇಜ್ ಏನ್ ಗೊತ್ತಾ? ಕೊರಿಯನ್ ಲ್ಯಾಂಗ್ವೇಜ್. ಎಷ್ಟು ಜನಕ್ಕೆ ಮನೆಯಲ್ಲಿ ಮಕ್ಕಳಿಗೆ ನೋಡಿ, ಎಷ್ಟೊಂದು ಮಹಿಳೆಯರು ನಗ್ತಾ ಇದ್ದಾರೆ. ಎಲ್ಲಾ ಮನೆಯಲ್ಲೂ ಮಕ್ಕಳಿಗೆ ಕೊರಿಯನ್ ಲ್ಯಾಂಗ್ವೇಜ್ ಒಂದು ಹೊಸ ಫ್ಯಾನ್ಸಿ ಅಂತ ನಾವೇನ್ ಹೇಳ್ತೀವಿ, ಅದು ಉಟ್ಕೊಂಡಿದೆ. ಕೊರಿಯಾದಲ್ಲಿ ಏನಾಗ್ತಿದೆ, ಕೊರಿಯಾದ ಆಚರಣೆಗಳು, ಅಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾರೆ, ಅಲ್ಲಿ ಯಾವ ಸಾಂಗ್ ರಿಲೀಸ್ ಆಯ್ತು, ಅಲ್ಲಿ ಯಾರು ಸ್ಟಾರ್ಗಳು, ಅಲ್ಲಿ ಸೆಲೆಬ್ರಿಟಿಗಳು ಯಾರು, ಇದೆಲ್ಲವೂ ನಮ್ಮ ಮಕ್ಕಳಿಗೆ ಗೊತ್ತಿದೆ. ನಾಳೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಅದನ್ನ ಹೆಂಗ್ ಮಾಡೋದು ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಇಲ್ಲಿಗೆ ನಾವು ತಂದು ನಿಲ್ಲಿಸ್ಕೊಂಡಿದ್ದೇವೆ. ಅಯ್ಯೋ, ಕೊರಿಯನ್ ಸೀರಿಯಲ್ಸ್ ನೋಡ್ತೇವೆ ಅಂತ ಹೇಳುವಂತ ಹೆಣ್ಮಕ್ಳನ್ನು ಕೂಡ ನಾನು ನೋಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಸ್ಟೋರಿ ತುಂಬಾ ಚೆನ್ನಾಗಿರುತ್ತೆ. ನಾನು ಕೊರಿಯನ್ ಸೀರಿಯಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ. ಹೋಗ್ಲಿ, ಹೊಸ ಭಾಷೆ ಕಲಿತು ನಾವ್ ಏನ್ ಮಾಡ್ಬೇಕಾಗಿದೆ? ಕೊರಿಯಾದಲ್ಲಿ ನಾವೇನು ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಕೊಡ್ತಾರ? ಕಲಿಯೋದು ಒಂದು ಒಳ್ಳೆ ಹೊಸ ಭಾಷೆ ಕಲಿಯೋದು ಖಂಡಿತ ಒಳ್ಳೇದು. ಆದ್ರೆ ಹೊಸತನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಒಂದು ಹುಮ್ಮಸ್ಸಿನಲ್ಲಿ ನಮ್ಮದೇ ಬೇರುಗಳನ್ನ ಮರೆತು ಬಿಡ್ತಾ ಇದ್ದೇವೆ. ಇವತ್ತು 8ನೇ ಕ್ಲಾಸ್ 9ನೇ ಕ್ಲಾಸಿನ ಮಕ್ಕಳಿಗೂ ಕೂಡ ಕನ್ನಡದ ಪಠ್ಯ ಪುಸ್ತಕವನ್ನ ಒಂದು ಪೇಜ್ ತಡವರಿಸದೆ ಓದೋದಕ್ಕೆ ಬರೋದಿಲ್ಲ. ಹೌದು ಅಂತೀರಾ? ಎಷ್ಟು ಮನೆಗಳಲ್ಲಿ ಅನುಭವ ಆಗಿದೆ. ನಮಗೆ
ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಬಾಕಿ. 9ನೇ ಕ್ಲಾಸ್ ನಿನಗೆ ಒಂದು ಪೇಜ್ ಎಲ್ಲೂ ತಪ್ಪಿಲ್ದಲೆ ಓದೋದಕ್ಕೆ ಬರ್ತಾ ಇಲ್ವಲ್ಲ ಅಂತ ಆ ಕ್ಷಣದಲ್ಲಿ ನಮ್ಗೆ ಸತ್ಯ ದರ್ಶನ ಆಗ್ತಾ ಇರುತ್ತೆ. ಆದ್ರೆ ನಮ್ಮ ಮನೆಗಳಲ್ಲಿ ನ್ಯೂಸ್ ಪೇಪರ್ಗಳೇ ನಿಂತೋಗಿದೆ. ಯಾಕೆ ಹೇಳಿ, ಮೊಬೈಲ್ ನಲ್ಲಿ ಎಲ್ಲಾ ನ್ಯೂಸ್ ಲೀಕ್ ಆಗ್ತಾ ಇದೆ. 10 ನಿಮಿಷಕ್ಕೂ 1 ಗಂಟೆಗೂ ಮೊಬೈಲ್ ನಲ್ಲಿ ನ್ಯೂಸ್ ಬರ್ಬೇಕಾದ್ರೆ ಮತ್ತೆ ನ್ಯೂಸ್ ಪೇಪರ್ಗೆ ಯಾಕೆ ದುಡ್ಡು ಕೊಡ್ಬೇಕು ಅಂತ ಎಷ್ಟೋ ಮನೆಗಳಲ್ಲಿ ನ್ಯೂಸ್ ಪೇಪರ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಚಿಕ್ಕವರಾಗಿದ್ದಾಗ ತಂದೆ ಪೇಪರ್ ಕೊಟ್ಬಿಟ್ಟು ಹೆಡ್ಲೈನ್ಸ್ ಓದು, ಅದ್ರಲ್ಲಿ ಏನಿದೆ ಓದು ಅಂತ ಹೇಳಿ ಅಲ್ಲಲ್ಲೇ ತಿದ್ದೋರು ನಮ್ಮನ್ನ. ಅಥವಾ ತಿಂಡಿಗೆ ಕೂತಾಗ, ಊಟಕ್ಕೆ ಕೂತಾಗ ಹೊರಗಡೆ ಏನ್ ನಡೀತಾ ಇದೆ, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಆ ಸುದ್ದಿಗಳನ್ನ ನಮಗೆ ಹೇಳೋರು. ನಂತರ ನೀವು ಇದನ್ನ ಓದ್ಬಿಟ್ಟು ನಂಗೆ ಹೇಳ್ಬೇಕು ಅದೇನಾಗಿದೆ ಅಂತ ಹೇಳ್ಬೇಕು ಅಂತ ಒಂದು ಕಟ್ಟಪ್ಪಣೆ ಕೂಡ ಇರ್ತಾ ಇತ್ತು. ಇವತ್ತು ನಾವು ಆ ರೀತಿ ನಮ್ಮ ಮಕ್ಕಳ ಜೊತೆ ಹೊರಗಡೆ ನಡೀತಾ ಇರುವಂತಹ ಸಮಾಚಾರಗಳನ್ನ ನಾವ್ ಎಷ್ಟು ಜನ ಮಾತಾಡ್ತಿದ್ದೀವಿ. ಇಂಥದ್ದಾಯ್ತು, ಅಲ್ಲೆಲ್ಲೋ ಲವ್ ಜಿಹಾದ್ ಆಯ್ತು, ಇಂಥ ಹೆಣ್ಣು ಮಗಳು ಹಿಂಗೆ ಈ ರೀತಿ ಕಷ್ಟಪಟ್ಲು, ಈ ರೀತಿ ಸಾವನ್ನಪ್ಪಿದ್ಲು, ಇದನ್ನ ಹೇಳೋ ಧೈರ್ಯ ನಾವು ಮಾಡ್ತೀವ ನಮ್ಮ ಹೆಣ್ಮಕ್ಳಿಗೆ? ಇದನ್ನ ನಾವು ಹಂಚ್ಕೊಳ್ದಲೇ ಇದ್ರೆ ಹೊರಗಡೆ ಮತ್ಯಾರೋ 4 ನಲ್ಮೆಯ ಮಾತುಗಳನ್ನ ಆಡಿದಾಗ ಆ ಹೆಣ್ಣು ಮಗಳಿಗೆ ಬಹಳ ವಿಶೇಷ ನಾನು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ನಾವು ಮನೆಯಲ್ಲಿ ಆ ಮಕ್ಕಳಿಗೆ ಸರಿಯಾದ ಪ್ರಶಂಸೆ, ಸರಿಯಾದ ಅಕ್ನಾಲೆಜ್ಮೆಂಟ್, ಸರಿಯಾದ ಪ್ರೀತಿ, ಸಮಯ, ಎಲ್ಲಕ್ಕಿಂತ ಹೆಚ್ಚಾಗಿ ಸಮಯ ಕೊಡದಲೇ ಇದ್ದಾಗ ಹೊರಗಡೆ ಯಾರೋ ಒಬ್ಬರು ಅವರ XYZ ಅವ್ರು ನಮ್ಮ ಲೆಕ್ಕದಲ್ಲಿ ತೀರಾ ಮಾತ್ರ ಅವರು ಒಂದು 4 ಒಳ್ಳೆ ಮಾತನ್ನು ಆಡೋದಿದ್ರೆ ಆ ವಯಸ್ಸಿಗೆ, ಆ ಮಕ್ಕಳಿಗೆ ಅವನು ಬಹಳ ವಿಶೇಷ ಅಂತ ಅನಿಸ್ಬಿಡ್ತಾನೆ. ನನಗಾಗಿ ಇಷ್ಟೊಂದು ಅಟೆನ್ಷನ್ ಕೊಡ್ತಾ ಇದ್ದಾನಲ್ಲ, ನನಗಾಗಿ ಇಷ್ಟೊಂದು ಸಮಯ ಕೊಡ್ತಿದ್ದಾನೆ, ನನ್ನಲ್ಲಿ ಇಷ್ಟೊಂದೆಲ್ಲ ಒಳ್ಳೇದನ್ನ ಆತ ಗುರುತಿಸಿದ್ದಾನೆ, ನಮ್ಮ ಮನೆಯವರೇ ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿಲ್ಲ. ಎಷ್ಟೋ ಜೊತೆ ನಾವು ಕೆಲವು ಹೆಣ್ಮಕ್ಳನ್ನ ನೋಡಿದಾಗ ಅನ್ಕೋತೀವಿ ಎಷ್ಟು ಚೆನ್ನಾಗಿದ್ದಾಳೆ ಹೆಣ್ಮಕ್ಳು, ಹೋಗಿ ಅಂಥವ್ನಿಗೆ ಬಿದ್ದಿದ್ದಾಳಲ್ಲ ಅಂತ ಬೇಜಾರ್ ಮಾಡ್ಕೋತೀವಿ. ಆಗೋದಷ್ಟೇ, ನಾವು ಕೊಡ್ದಲೇ ಇರೋ ಸಮಯವನ್ನ ಮತ್ಯಾರೋ ಕೊಟ್ಟಿರ್ತಾನೆ. ಅದು ಸುಳ್ಳೇ ಆಗಬಹುದು, ಮತ್ತೊಂದೇ ಆಗಬಹುದು. ಆದ್ರೆ ಆ ಮಗುವಿಗೆ ಬೇಕಾದಂತಹ ಸಮಯ ಮತ್ತೆಲ್ಲೋ ಹೊರಗಡೆ ಸಿಗ್ತಾ ಇದೆ ಅಂತ ಆದ್ರೆ ಆ ಮಗು ನಿಜವಾಗಿ ದಾರಿ ತಪ್ಪುವಂತಹ ಎಲ್ಲ ಸಾಧ್ಯತೆಗಳಿದೆ. ನಮ್ಮ ಜೊತೆನೆ ಬೆಳೆದಂತ ಹೆಣ್ಣು ಮಗಳು ಯಾವಾಗ ಹೀಗೆ ದಾರಿ ತಪ್ಪಿದ್ಲು ಅಂತ ಆಮೇಲೆ ನಾವು ಆತಂಕ ಪಡ್ಕೊಂಡ್ರೆ, ಬೇಜಾರು ಪಡ್ಕೊಂಡ್ರೆ ಸಮಯ ಮೀರೋದಿರುತ್ತೆ. ಅದಕ್ಕೆ ಮುಂಚೆ ನಾವೇ ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ, ಮಕ್ಕಳ ಜೊತೆ ಒಂದಿಷ್ಟು ಸಮಯ, ಅವರ ಜೊತೆ ಮಾತುಕತೆ, ಎಲ್ಲಕ್ಕಿಂತ ಹೆಚ್ಚಾಗಿ ವೃತ್ತಪತ್ರಿಕೆ, ನ್ಯೂಸ್ ಪೇಪರ್ಗಳಲ್ಲಿ ಏನ್ ನಡೀತಾ ಇದೆ ಅದರ ಚರ್ಚೆ, ಇದನ್ನೆಲ್ಲ ಮಾಡ್ತಾ ಅವರ ಜೊತೆ ಒಂದಿಷ್ಟು ಸಮಯವನ್ನ ಕಳೆಯೋದ್ರಲ್ಲಿ ನಮ್ಮ ಸಂಸ್ಕಾರವನ್ನ ಉಳಿಸ್ಕೊಳ್ತಾ ಇರ್ತೇವೆ ಅಂತ ನಾನು ಅನ್ಕೋತೀನಿ. ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಉಡುಗೆ ತೊಡುಗೆ, ಇದ್ರ ಬಗ್ಗೆ ಸಾಕಷ್ಟು ಜನರು ಬೆಳಗಿನಿಂದ ಮಾತಾಡಿರ್ತಾರೆ, ನೀವು ಬಹಳಷ್ಟು ಕೇಳಿರ್ತೀರಿ ಕೂಡ. ಯಾವ್ದಾದ್ರು ಒಂದು ಬರ್ತ್ಡೇ ಪಾರ್ಟಿಗೋ ಅಥವಾ ಒಂದು ಮೀಟಿಂಗಿಗೋ ಇನ್ನೊಂದಕ್ಕೋ ಹೋಗ್ಬೇಕಾದ್ರೆ ಬ್ಲೇಸರ್ಸ್ ಅಥವಾ ಫಾರ್ಮಲ್ ಡ್ರೆಸ್ಸಸ್ ರಿಕ್ವೈರ್ಡ್ ಅಂತ ಕಟ್ಟುನಿಟ್ಟಾಗಿ, ಯಾವ್ದು ಮದುವೆ ರಿಸೆಪ್ಷನ್ಗೂ ಹೇಳ್ತಾರೆ ದಯವಿಟ್ಟು ಬ್ಲೇಸರ್ ಹಾಕೊಂಡು ಬನ್ನಿ ಅಂತ. ಹಾಕೋತಾರೆ, ನಾವೆಲ್ಲರೂ ಕೂಡ ಹುಡುಕಿ ಅಥವಾ ಕೊಂಡುಕೊಂಡು ಬ್ಲೇಸರ್ ಹಾಕೊಂಡು ಹೋಗ್ತೇವೆ. ಅವತ್ತಿನ ಸಂಜೆಗಷ್ಟೇ ಆದ್ರೂ ತುಂಬಾ ಖುಷಿಯಿಂದ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ವಸ್ತ್ರ ಸಂಹಿತೆಯನ್ನ ನಾವು ಪಾಲಿಸಬೇಕು ಅಂತ ನಮ್ಗೆ ಯಾಕೆ ಅನಿಸಲ್ಲ? ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಅಥವಾ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂತಹ ಜಾಗಗಳಲ್ಲಿ ದೊಡ್ಡವರಿಗೆ ಇರುಸು ಮುರುಸಾಗೋ ರೀತಿಯಲ್ಲಿ ಅಥವಾ ನಾನು ಯಾರಿಗೂ ಕೇರ್ ಮಾಡಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಮಕ್ಕಳು ಅಥವಾ ಕೆಲವೊಮ್ಮೆ ದೊಡ್ಡವರೇ ನಡ್ಕೊಂಡು ಬಂದಾಗ ಇದು ಮನೆಯಲ್ಲೇ ಬರಬೇಕಾದಂತಹ ಶಿಸ್ತು, ಸಂಸ್ಕಾರ. ಮನೆಯಲ್ಲಿ ಆ ರೀತಿ ಇದ್ದಾಗ ನಾವು ತಿದ್ದಿ ತೀಡಿ ಮಾಡಿದ್ರೆ ಖಂಡಿತ ಅವರು ಹೊರಗೆ ಎಲ್ಲಿ ಯಾವ ರೀತಿ ಇರಬೇಕು ಅನ್ನುವಂತ ಆ ಪಾಠವನ್ನ ಮನೆಯಲ್ಲೇ ಕಲ್ತಿರ್ತಾರೆ. ನಾವ್ ಯಾರನ್ನೋ ನೋಡಿ ಅನ್ಕೋತಾ ಇರ್ತೀವಲ್ಲ, ಪರಿಜ್ಞಾನ ಇಲ್ವಾ ಇವ್ರಿಗೆ, ದೇವಸ್ಥಾನಕ್ಕೆ ಈ ರೀತಿ ಬಂದಿದ್ದಾರೆ ಅಂತ. ನಾಳೆ ಇದು ನಮ್ಮ ಮನೆಗಳಲ್ಲೂ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು. ಎಲ್ಲೋ ನಡೀತಿರೋ ಸಮಾಚಾರಗಳೆಲ್ಲ ಇದೆಲ್ಲ ನಮ್ಮ ಮನೆ ಹೊಸಲಿಗೆ ಬಂದು ನಿಂತ್ಬಿಟ್ಟಿದೆ. ಈಗಾಗ್ಲೇ ನಮ್ಮ ಮನೆ ಹೊಸಲಲ್ಲಿ ಇದೆ ಇವೆಲ್ಲ. ನಾವು ಒಂದ್ ಸ್ವಲ್ಪ ಮೈ ಮರೆತು ನಮ್ಮ ಮನೆಯೊಳಗೂ ಕೂಡ ಇಂಥದ್ದು ನಡೆಯುತ್ತೆ. ದಿನ ಸುಮ್ಮಿರ್ತಿದ್ದೆ, ಇವತ್ತೇನು ಹೊಸದಾಗಿ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ನನ್ನ ಮಗಳೇ ನಾಳೆ ನನಗೆ ಜೋರ್ ಮಾಡ್ಬೋದು. ಇಂಥ ಪರಿಸ್ಥಿತಿ ಆಗೋಕೆ ಮುಂಚೆ ನಾವು ನಮ್ಮ ಮಕ್ಕಳಿಗೆ ಈ ಸಂಸ್ಕಾರವನ್ನ ಕೊಡಬೇಕು. ಉಡುಗೆ ತೊಡುಗೆ ಸಂಸ್ಕಾರ, ಎಲ್ಲಿ ಹೇಗಿರ್ಬೇಕು, ಮನೆಗೆ ಅತಿಥಿಗಳು ಬಂದಾಗ ಅವರನ್ನ ಕರೆದು ಒಳಗೆ ಕೂರಿಸಿ ಒಂದು ಲೋಟ ನೀರು, ಸಾಧ್ಯವಾದ್ರೆ ತಿನ್ನೋದಕ್ಕೆ ಏನಾದ್ರು ಗಂಟೆ ಮಾತಾಡಿಸ್ತೀವಿ ಅತಿಥಿಗಳನ್ನ, ಅವ್ರಿಗೆ ತಿನ್ನೋದಕ್ಕೆ ಏನು ಕೊಡೋದಿಲ್ಲ. ಇಂಥ ಒಂದು ಮನಸ್ಥಿತಿಗೆ ನಾವೆಲ್ಲ ಇಳಿದ್ಬಿಟ್ಟಿದ್ದೇವೆ.
ಬಂದ ಕೂಡಲೇ ಅವ್ರಿಗೆ ಏನಾದ್ರೂ ಒಂದು ಫಲಾಹಾರವನ್ನ ತಿನ್ನುವುದಕ್ಕೆ ಕೊಟ್ಟು ನಂತರ ಅವರನ್ನ ಮಾತನಾಡಿಸೋದಕ್ಕೆ ಕೂತ್ಕೊಂಡ್ರೆ ಅಲ್ಲಿ ಒಂದು ಸಂತೃಪ್ತ ಆತ್ಮ ನಮ್ಮ ಮುಂದೆ ಕೂತಿರುತ್ತೆ. ಇಂಥದ್ದು ಚಿಕ್ಕ 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 ಸೂಕ್ಷ್ಮಗಳನ್ನ ನಮಗೆ ನಾವೇ ಗಮನಿಸ್ಕೊಳ್ತಾ ದಿನವೂ ಕೂಡ ನಮ್ಮನ್ನ ನಾವು ಎಲ್ಲಿ ತಿದ್ದುಕೊಳ್ತಾ ತೀಡ್ಕೊಳ್ತಾ ಇನ್ನೂ ಒಂದು ಉತ್ತಮ ನೆಲೆಗಟ್ಟಿಗೆ ತಲುಪ್ತೇವೋ ಅಲ್ಲಿ ನಮ್ಮ ಸಂಸ್ಕಾರಗಳನ್ನ ನಾವು ಉಳಿಸ್ಕೊಳ್ತಾ ಇರ್ತೇವೆ. ನಾವು ಉಳಿಸ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಮನೆಯ ಮಕ್ಕಳು ನಾವೇನ್ ಮಾತಾಡ್ತೀವಿ ಅದನ್ನ ಖಂಡಿತ ಅವ್ರು ಪಾಲಿಸೋದಿಲ್ಲ. ನಿಮ್ಗೆ ಗೊತ್ತಿದೆ, ನಾವ್ ಏನ್ ಮಾಡ್ತೀವಿ ಅದನ್ನೇ ನಮ್ಮ ಮನೆಯ ಮಕ್ಕಳು ಪಾಲಿಸೋದು. ಆದ್ರಿಂದ ನಾವು ಇದನ್ನೆಲ್ಲ ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ಮಾತ್ರ ಮನೆಯ ಹೆಣ್ಣು ಮಕ್ಕಳು ವಿಶೇಷವಾಗಿ ಇದು ಆ ಮನೆಯಲ್ಲಿ ಉಳಿಯತ್ತೆ ಅಂತ ನಾನು ಅನ್ಕೋತೇನೆ. ಇಂಥ ಸಂಸ್ಕಾರಗಳು ಮನೆಯ ಹೆಣ್ಣು ಮಕ್ಕಳಾಗಿ ಎಲ್ಲರನ್ನೂ ಸಲಹಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸುಖ, ಸಂತೋಷ, ನೆಮ್ಮದಿ, ಸಂತೃಪ್ತಿ ನೆಲೆಸಲಿ ಅನ್ನುವಂಥ ಸದಾಶಯದೊಟ್ಟಿಗೆ ನನ್ನ ಮಾತುಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಸೂತ್ರಗಳನ್ನೇ ಕೊಟ್ಟಿದೆ. ಒಂದು ಒಳ್ಳೆಯ ಮಾತು ನಿಮಗೆ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ನೀವು ನಮ್ಮ ಸಮಾಜಕ್ಕೆ ಸದಾ ಹೀಗೆ ಬೆರೆತಿರಿ. ಶ್ರೇಷ್ಠ ನಿರೂಪಕಿಗೆ ನಿರೂಪಿಸಿದ ಸೂರ್ಯಕ್ಕೆ ಬ್ಯಾಟ್ರಿ ಬಿಟ್ಟ ಇದು ಕಾರ್ಯಕ್ರಮ ಆಯಿತು ಅಂತ ಧನ್ಯವಾದ.